ಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ಸೃಜತಿ ಅಂತ ಸಂಸ್ಕೃತದಲ್ಲಿ ಹೇಳ. ಹಂಗಂದ್ರೆ ಏನ್? ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಅಂದ್ರ ದೃಷ್ಟಿ ಅಂದ್ರ ಜ್ಞಾನ. ಈಗ ನಾನು ಈಗ ಇಲ್ಲಿ ಇವ್ರನ್ನ ನೋಡ್ದೆ, ಇವ್ರು ನೋಡ್ಯಾರ, ಅವ್ರ ಜ್ಞಾನ ಆಯ್ತಲ್ಲ ನನಗೆ. ಅದ ಸಮಯದಾಗ ಜ್ಞಾನ ಸಮಕಾಲದಲ್ಲೇ ಸೃಷ್ಟಿ ಅವ್ರದ ಇದು ಕಂಬ ಐತಿ ಅಂತ ನೋಡಿದ್ನಲ್ಲ. ಆ ಜ್ಞಾನ ಸಮಕಾಲದಲ್ಲಿ ಅಷ್ಟೇ ಐತಿ. ಅದ ಜ್ಞಾನ ಇಲ್ಲ, ವಸ್ತು ಇಲ್ಲ. ಅದಕ್ಕೆ ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲ. ಪಶ್ಯತಿ ಅಂದ್ರೆ ನಾವು ನೋಡುವಾಗ ಮಾತ್ರ ವಸ್ತು ಕಾಣುತ್ತದೆ. ಆ ಜ್ಞಾನವೇ ಆಕಾರ. ಅದಕ್ಕೆ ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಯದಾ ಯತ್ ಪಶ್ಯತಿ ತತ್ ಸಮಕಾಲಂ ತತ್ ಸೃಜತಿ ಅನ್ನೋದು ಒಂದ್ ರೀತಿ. ಅರ್ಥಾತ್ ಈ ಜಗತ್ತು ಎಲ್ಲಂದ್ರೆ ಇವು ಕೇಳಂಗಿಲ್ಲ ಅಂತ ತಿಳ್ಕೊಂಡು ಐತಿ ಜಗತ್ತು. ಯಾವಾಗ ಆ ವಸ್ತುವಿನ ಜ್ಞಾನ ಆಗುವಾಗ ಮಾತ್ರ ವಸ್ತು ಐತಿ, ಜ್ಞಾನ ಇಲ್ಲ, ವಸ್ತು ಇಲ್ಲ ಅಂತೂ ಇಲ್ಲ. ಇದು ಮಧ್ಯಮಾಧಿಕಾರಿಗೆ ಉಪದೇಶದ ಜ್ಞಾನ ಸಮಕಾಲದಲ್ಲಿ ಸೃಷ್ಟಿ ಇದೆ ಅಂತ ಹೇಳಿದ್ದು. ಏನ್ ಮುಂದೆ ಹೋಗಿ ಮತ್ತೆ ಅದನ್ನು ಉತ್ತಮಾಧಿಕಾರಿಗೆ ತಗೊಂಡ್ಬಿಡ್ತಾರ. ಅದನ್ನ ಅಲ್ಲಿ 2ನೇ ನಂಬರ್ ಏನ್ ತಗೊಂಡ್ಬಿಡ್ತಾರ ಅಂತ ಕೇಳಿದ್ರ, ಜ್ಞಾನ ಸ್ವರೂಪಮೇವಾಹುರ್ ಜಗದೇ ತದ್ವಿಚಕ್ಷಣ ಅರ್ಥ ಸ್ವರೂಪಂ ಭ್ರಾಮ್ಯಂತ ಪಶ್ಯಾಂತನ್ನೇ ಕುದೃಷ್ಟ ಅಂತ ಲಾಸ್ಟಿಗೆ ತಗೋತಾರ. ಅಂದ್ರ ಇನ್ನೊಂದು ಏನ್ ಹೇಳಿದೆ, ಮೊದಲನೇದು ದೃಷ್ಟಿ ಸಮಸಮಯ ವಿಶ್ವ ಸೃಷ್ಟಿ ಅಂತ ಹೇಳಿದೆ. ಜ್ಞಾನ ಇದ್ದಾಗ ಸೃಷ್ಟಿ ಐತಿ ಅನ್ನೋದು ಒಂದಾತ. ಇನ್ನೊಂದು ಅದಕ್ಕಿಂತ ಉತ್ತಮ ಅಧಿಕಾರಿಗೆ ಹೇಳೋದೇನಂದ್ರ ದೃಷ್ಟಿರೇವ ವಿಶ್ವ ಸೃಷ್ಟಿ. ದೃಷ್ಟಿ ಸಮಸಮಯ ಅಂದಾಗ ಜ್ಞಾನ ಸಮಕಾಲದಲ್ಲಿ ವಸ್ತು ಇದೆ. ದೃಷ್ಟಿರೇವ ವಿಶ್ವ ಸೃಷ್ಟಿ ದೃಶ್ಯಸ್ಯ ದೃಷ್ಟಿ ಭೇದೆ ಪ್ರಮಾಣ ಭಾವ. ಏನ್ ಹೇಳ್ತು? ಮೊದಲನೇ ಸ್ಥಳ ಅಧಿಕಾರಿ, ಮಧ್ಯಮ ಅಧಿಕಾರಿಗೆ ಜ್ಞಾನ ಯಾವಾಗ ಐತಿ ಅವಾಗ ಜಗತ್ತೈತಿ, ವಸ್ತು ಐತಿ ಅತ್ತ ಅವನ್ ಪೂರ್ತಿ ಹೇಳಿ. ದೃಷ್ಟಿ ಸಮಸಮಯ ಜ್ಞಾನ ಇದ್ದಾಗ ಸೃಷ್ಟಿ ಅಥವಾ ವಸ್ತು ಐತಿ, ಜ್ಞಾನ ಇಲ್ಲ ಇಲ್ಲ. ಅದು ಉತ್ತಮಾಧಿಕಾರಿಗೆ ಮತ್ತೆ ಅದು ಹೋಗಿ ಏನ್ ಮಾಡ್ತೈತಿ? ದೃಷ್ಟಿರೇವ ವಿಶ್ವ ಸೃಷ್ಟಿ. ದೃಷ್ಟಿ ಏವ ಅಂದ್ರ ಆ ಜ್ಞಾನವೇ ಸೃಷ್ಟಿಯಾಗಿದೆ. ಸೃಷ್ಟಿ ಅನ್ನೋದು ಜಗತ್ತು ಅನ್ನೋದೊಂದಿಲ್ಲ, ಜ್ಞಾನನ. ಜ್ಞಾನ ಹೆಂಗ ಆಗ್ತೈತೆ ಅಂದ್ರೆ ಸಿನಿಮಾ ದುಡ್ಡು ಅಂದ್ಕೊಟ್ಟೇನ. ಆ ಪ್ರಕಾಶನೆ ಬಂದು ಅದೇ ಮನಿ ಆಯ್ತು, ಪತಿ ಆದ, ಪತ್ನಿ ಆದ, ಮಕ್ಕಳಾದ, ಮರಿ ಎಲ್ಲ ಆಗದೇ ಪ್ರಕಾಶ. ಪ್ರಕಾಶವೇ ಹೇಗ ಎಲ್ಲ ಒಂದು ಸಂಸಾರ ರಚನೆ ಆಗಿ ತೋರ್ತದ, ಹಂಗ ಜ್ಞಾನವೇ ಸೃಷ್ಟಿಯಾಗಿದೆ. ಜ್ಞಾನವನ್ನು ಬಿಟ್ಟು ಮತ್ತೊಂದೇನು ಇಲ್ಲ. ದೃಷ್ಟಿ ಇದೇವ ವಿಶ್ವ ಸೃಷ್ಟಿ ದೃಶ್ಯಸ್ಯ ದೃಷ್ಟಿ ಭೇದೆ ಪ್ರಮಾಣ ಭಾವ. ಆ ದೃಷ್ಟಿ ಅಂದ್ರೆ ಜ್ಞಾನವನ್ನು ಬಿಟ್ಟು ಒಂದು ಸೃಷ್ಟಿ ಐತಿ ಅನ್ನುವಲ್ಲಿ ಪ್ರಮಾಣ ಭಾವ. ಅದಕ್ಕೆ ಪ್ರಮಾಣವೇ ಇಲ್ಲ. ಹೀಗೆ ಉತ್ತಮಾಧಿಕಾರಿಗೆ ಈ ಜಗತ್ತಿನ ಬಗ್ಗೆ ಜ್ಞಾನ ಜಗತ್ತನ್ನೋದು ಇಲ್ಲವೇ ಇಲ್ಲ. ಮತ್ತೇನ್ ಹೇಳ್ತಾರೆ ಅಂದ್ರ ಜ್ಞಾನ ಸ್ವರೂಪಮೇವಾಹುರ್ ಜಗದೇ ತದ್ವಿಚಕ್ಷಣ. ಜ್ಞಾನ ಸ್ವರೂಪಮೇವ ಜಗದೇ ತದ್ವಿಚಕ್ಷಣ ಅರ್ಥ ಸ್ವರೂಪಂ ಭ್ರಾಮ್ಯಂತ ಪಶ್ಯಾಂತನ್ನೇ ಕುದೃಷ್ಟಯ ಅಂತ ಹೇಳ್ಯಾರ. ಎಷ್ಟು ವಿಚಿತ್ರ ಏನಂತೈತಿ? ಎಲ್ಲವೂ ಜ್ಞಾನ ಸ್ವರೂಪ ಐತಿ. ಜ್ಞಾನನ ಆಕಾರ ಏನೇನ್ ತಾಳಿದೆ? ಏನದ? ಮನಿ ಮಾಡಿದ್ದು, ಮನುಷ್ಯ ಮಾಡಿದ್ದು, ದನ ಕರ ಏನಾದದ್ದು ತೋರುದೆಲ್ಲ ಜ್ಞಾನ.
ಜ್ಞಾನ ಸ್ವರೂಪಮೇವ ಜಗದೇತ ದ್ವಿಷಕಣ ಅರ್ಥ ಸ್ವರೂಪಂ ಬ್ರಾಹ್ಮಣ್. ಇಲ್ಲ ನನಗೊಂದು ಮತ್ತೆ ವಸ್ತು ಕಾಣತೈತಲ್ಲ ಅಂತ ಯಾರ ಅಂದ್ರೆ ಅರ್ಥ ಸ್ವರೂಪಂ ಬ್ರಾಹ್ಮಣ್, ಅದ ಅವನ ಬುದ್ಧಿ ಭ್ರಮ. ವಸ್ತು ಏನೂ ಇಲ್ಲ, ಎಲ್ಲ ಬ್ರಹ್ಮ ಸ್ವರೂಪ ಐತಿ, ಜ್ಞಾನ ಸ್ವರೂಪ ಐತಿ, ಆದ್ರೆ ಇನ್ನೊಂದು ಇಲ್ಲ. ಮತ್ ನನಗ್ ಕಾಣ್ತೈತೆ ಅಲ್ರಿ ಕುದೃಷ್ಟಯ. ಆ ಗೂಗಿರ್ತೈತಲ್ಲ ಗೂಗಿ, ಗೂಗಿಗೆ ಮಧ್ಯಾಹ್ನ ಬಿಸಿಲಲ್ಲಿ ಏನ್ ಕಾಣ್ತದ ಗೊತ್ತಾನ? ಬಿಸಿಲು ಕಾಣ್ತದ, ಬೆಳಕ ಕತ್ತಲೆ ಕಾಣ್ತದ. ಏನ್ ಕಾಣ್ತದ? ಮಧ್ಯಾಹ್ನ ಪ್ರಖರವಾದ ಸೂರ್ಯನ ಪ್ರಕಾಶ ಕತ್ತಲೆ ಕಾಣುತ್ತದೆ. ಅದಕ್ಕೆ ಕುದೃಷ್ಟಯ ಅಂದ್ರ ಅಜ್ಞಾನಿಯ ದೃಷ್ಟಿ. ಅದು ದೃಷ್ಟಿ ದೋಷ, ಅದರಿಂದ ನಾವೇನ್ ಮಾಡಿದೆ ಅಂದ್ರ ಇರೋದೆಲ್ಲ ಜ್ಞಾನ ಸ್ವರೂಪ. ಆ ಜ್ಞಾನವನ್ನು ಬಿಟ್ಟು ಸೃಷ್ಟಿ ಅನ್ನೋದು, ಜಗತ್ ಅನ್ನೋದು ಇಲ್ಲೇ ಇಲ್ಲ ಅಂತ ಈ ಏನದ ದೃಷ್ಟಿ ಸೃಷ್ಟಿವಾದದ ರೀತಿ ಹೇಳಿನ ಇಲ್ಲಿ ತನ ಐತೆಲ್ಲ. ಅಲ್ಲಿ 328ರಲ್ಲಿ ದೃಷ್ಟಿ ಸೃಷ್ಟಿ ಅಂಗೀಕಾರ ಅಂತೇಳಿ ಅದನ್ನು ಬಿಡಿಸ್ತಾ ಇದ್ದಾರೆ ಈಗ. ಏನ ಅಂಗೀಕಾರ ಸಾರೇ ಪದಾರ್ಥ ಸಾಕ್ಷಾತ್ ಅವಿದ್ಯಾಕೆ ಕಾರ್ಯ. ಮತ್ ಈ ಎಲ್ಲ ವಸ್ತುಗಳು ನಮಗ್ ಕಾಣ್ತಾವಲ್ಲ, ಜಗತ್ತಿನಲ್ಲಿ ವಸ್ತುಗಳು ಕಾಣ್ತಾವ ಇಲ್ಲ? ಕಾಣ್ತಾವ. ಮತ್ ಅವು ಏನಂದ್ರೆ ಜಗತ್ತರ ಇಲ್ಲ ಅಂತೀರಿ, ಮತ್ ಈ ವಸ್ತು ಕಾಣ್ತಾವ, ಅವು ಅಂತ ಕೇಳಿದರೆ ಅವು ಸಾಕ್ಷಾತ್ ಎಲ್ಲ ಪದಾರ್ಥಗಳು ಸಾಕ್ಷಾತ್ ಅವಿದ್ಯೆಯ ಕಾರ್ಯಗಳಿರುತ್ತವೆ. ಅವಿದ್ಯ ಅಂತ ಹೇಳ್ಕೊಂತಾರೆ. ಅವಿದ್ಯೆಯ ಲಕ್ಷಣ ಏನು ಅಂತ ಕೇಳಿದರೆ ಬ್ರಹ್ಮ ವಿದ್ಯಾ ಸೇ ಜಾಕ ಮಾಧು ವೇಸೋ ಅವಿದ್ಯ. ಅಂದ್ರೆ ಬ್ರಹ್ಮ ವಿದ್ಯೆಯಿಂದ, ಬ್ರಹ್ಮಜ್ಞಾನದಿಂದ ಯಾವುದು ಬಾಧಿಸಲ್ಪಡುತ್ತದೆಯೋ, ಮಿಥ್ಯತ್ವ ನಿಶ್ಚಯ ಮಾಡುತ್ತದೆಯೋ ಆ ವಸ್ತು ಬ್ರಹ್ಮಜ್ಞಾನ ಆದ ಕೂಡ ಮಿಥ್ಯಾ. ಬ್ರಹ್ಮಜ್ಞಾನದಿಂದ ಯಾವುದು ಬಾಧಿಸಲ್ಪಡುತ್ತದೆಯೋ ಅದಕ್ಕೆ ಅವಿದ್ಯ. ಅವಿದ್ಯ ಅಂದ್ರೆ ಬ್ರಹ್ಮಜ್ಞಾನದಿಂದ ಅದು ಬಾದಾಗಿ ಮಿಥ್ಯತ್ವ ನಿಶ್ಚಯ ಆಗಿಬಿಡ್ತದೆ. ಇಲ್ಲ ಅದಕ್ಕೆ ಅವಿದ್ಯ ಅಂತಾರೆ. ಆ ಅವಿದ್ಯೆ ಇದ್ರೆ ಎಲ್ಲ ಆಕಾರ ಆಗಿ ನಿಂತ ಮೋಡಗಳು ಅವು ಒಂದೊಂದು ನಗರದ ಆಕಾರವಾಗಿರ್ತವೆ. ಹೌದಿಲ್ಲ? ಮಳೆಗಾಲದಲ್ಲಿ ಮೋಡಗಳು ಅವು ಒಂದು ನಗರ, ಒಂದು ಊರ ಇದ್ದಂತೆ ಆಕಾರ ತಾಳ್ತಾವ. ಅವಕ್ಕ ಗಂಧರ್ವ ನಗರ ಅಂತ ಕರೀತಾರೆ. ಗಾಳಿ ಬಿಟ್ಟು ಹೋಗ್ತದೆ ಎಲ್ಲ ಆ ಕಡೆ ಈ ಕಡೆ ಏನು ಎಲ್ಲ ಏನೂ ಇಲ್ಲ. ಆ ರೀತಿ ಜಗತ್ತದ ಅವಿದ್ಯೆಯ ಕಾರ್ಯವಿದೆ. सुक्ति रजत की न्यायी वह स्वप्न की न्यायी अविद्या की वृत्ति उपहित साक्षी तिनका प्रकाश होवे हैं. ಏನ್ ಹೇಳ್ತಾರೆ? ಈ ಜಗತ್ ಯಾಗದಂದ್ರ ಅವಿದ್ಯೆಯ ಕಾರ್ಯದ, ಅಂದ್ರೆ ಅವಿದ್ಯಾದಿಂದನೇ ಇದು ತೋರ್ತದೆ. ಶುಕ್ತಿ ರಜತ್ಕಿ ನ್ಯಾಯ ಅಂದ್ರ ಸಿಂಪಿಯಲ್ಲಿ ಬೆಲೆಯ ಅಧ್ಯಾಸವಾದಂತೆ, ಅಲ್ಲದೆ ಸಾಕ್ಷಿಯಲ್ಲಿ ಸ್ವಪ್ನ ತೋರಿದಂತೆ. ಹೌದಲ್ಲ? ಸಿಂಪಿಯಲ್ಲಿ ಬೆಳೆ ತೋರಿದ ಸತ್ಯ, ತೋರೋದಕ್ಕೆ ತೋರಿ ಸಾಕ್ಷಿಯಲ್ಲಿ ಸ್ವಪ್ನ ತೋರ್ತದೆ. ಅವೇನು ಹೊತ್ತು ಸ್ವಪ್ನ ಪದಾರ್ಥಗಳು ಅದಾವ? ಇಲ್ಲ. ಹಾಗೆ ಜಗತ್ತು ಮೃಗಜಲ ತೋರ್ತದ. ನೀರು ನಿರಂಕಾರ, ನೀರದಾವ, ತೋರುವುದಷ್ಟೇ ಕೆಲಸ. ಹಾಗೆ ಜಗತ್ತು ಶಾಸ್ತ್ರೋಕ್ತವಾಗಿ ನೋಡಿದರೆ ಇಲ್ಲವೇ ಇಲ್ಲ. ಮತ್ತೇನೈತಿ ಅಂದ್ರೆ ಎಲ್ಲಾ ಬ್ರಹ್ಮ ಸ್ವರೂಪ ಐತಿ. ಆದ್ದರಿಂದ ಪುರಸ್ತಾದ್ ಬ್ರಹ್ಮ, ಪಶ್ಚಾತ್ ಬ್ರಹ್ಮ, ದಕ್ಷಿಣ ತಸ್ತೋತ್ತರೇಣ
ಅಧಶೋರ್ಧ್ವಂ ಚ ಪ್ರಸ್ತುತಂ ಬ್ರಹ್ಮೈವೇದಂ ವಿಶ್ವಮಿದಂ ವರಿಷ್ಠಂ. ಉಪನಿಷತ್ತುಗಳು ಹೇಳ್ತಾವ. ಮುಂದೆ ಬ್ರಹ್ಮ, ಹಿಂದೆ ಬ್ರಹ್ಮ, ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ಕೆಳಗ ಮ್ಯಾಲೆ ಸರ್ವಂ ಖಂಡಿತಂ ಬ್ರಹ್ಮ, ಎಲ್ಲ ಬ್ರಹ್ಮ ಸ್ವರೂಪ, ಮತ್ತೊಂದೇನಿಲ್ಲ. ಈ ಮಟ್ಟಕ್ಕೆ ಹೋಗಿ ನಿಲ್ಲಬೇಕಾಗುತ್ತದೆ. ಆವಾಗ ಜ್ಞಾನಾದೇವತು ಕೈವಲ್ಯಂ. ಆದ್ದರಿಂದ अविद्या की वृत्ति उपित ಸಾಕ್ಷಿತೆ ತಿನ್ಕ ಪ್ರಕಾಶ ಹೋಗ್ಬೇಕು. ಆದ್ರೆ ಇಲ್ಲಿ ಹೆಂಗ ಅವಿದ್ಯಾ ಕಾರ್ಯ ಐತಂದ ಮೇಲೆ ಅವಿದ್ಯಾ ವೃತ್ತಿ ಸಹಿತ ಸಾಕ್ಷಿಯಿಂದ ಆ ಜಗತ್ತಿನ ಪ್ರಕಾಶ ಆಕೈತೆ ಅಂದ್ರೆ ಕಾಣ್ತೈತೆ ಅದು. ನೋಡಿ ಇಲ್ಲಿ ಏನಂದಾರ, ಅವಿದ್ಯಾ ಕಿ ವೃತ್ತಿ ಉಪಿತ ಸಾಕ್ಷಿತೆ. ಅವಿದ್ಯಾ ವೃತ್ತಿ ಉಪೇತ ಸಾಕ್ಷಿಯಿಂದಲೇ ಆ ಪ್ರಕಾಶ ಆಗುತ್ತದೆ ಅಂದ್ರೆ ಸಾಕ್ಷಿ. ಸರ್ವಸಾಮಾನ್ಯ ಈ ಹಗ್ಗದಲ್ಲಿ ತೋರಿದ ಸರ್ಪ ಸಾಕ್ಷಿ, ಸ್ವಪ್ನ ಭ್ರಾಂತಿ ಹೌದಲ್ಲ ಅವೆಲ್ಲ, ಅದು ಸಾಕ್ಷಿ ಭಾಷ. ರಜ್ಜು ಸರ್ಪ ಸಾಕ್ಷಿ ಭಾಷ, ಸ್ವಪ್ನ ಪದಾರ್ಥ ಸಾಕ್ಷಿ ಭಾಷ. ಮತ್ ಖರೆ ಇತ್ತಂದ್ರೆ ಪ್ರಮಾತ ಭಾಷೆ ಆಗ್ತೈತೆ, ಜೀವನಿಗೆ ಕಾಣ್ಬೇಕು ಅಲ್ಲ ಇಲ್ಲ. ಆದ್ದರಿಂದ ಸಾರೇ ಪದಾರ್ಥ ಸಾಕ್ಷಿ ಭಾಷೆ, ಎಲ್ಲ ಪದಾರ್ಥಗಳು ಸಾಕ್ಷಿಯಿಂದ ಅರಿಸ್ಕೊತಾವ. ಯಾಕ ಅವಿದ್ಯೆ ಕಾರ್ಯ. ಅವಿದ್ಯೆ ಇದ್ದಲ್ಲಿ ಜೀವನ ಕೆಲಸ ನಡೆಯಂಗಿಲ್ಲ. ಹಿಂಗ ಸಾಕ್ಷಿ ಬೇಕು. ಆದ್ದರಿಂದ ಈ ರೀತಿ ಏನ ज्ञानाकार दयाकार अविद्या का परिणाम एक ही काल में उपजे. ನೋಡಿ ಏನ್ ಹೇಳ್ತಾರೋ, ಜ್ಞಾನಾಕಾರ ಅಂದ್ರ ಜ್ಞಾನಾಧ್ಯಾರ, ಜ್ಞೇಯಾಕಾರ ಅಂದ್ರ ವಸ್ತು ಅರ್ಥಾಧ್ಯಾರ. ಭ್ರಾಂತಿ ಎಲ್ಲ ಜಗತ್ ಭ್ರಾಂತಿ. ಅವಿದ್ಯಾ का परिणाम एक ही का, ಇದೆಲ್ಲ ಅವಿದ್ಯೆ ಪರಿಣಾಮದ. ಅವಿದ್ಯೆ ಹಗ್ಗದಲ್ಲಿ ತೋರಿದ ಸರ್ಪೇರ ಅವಿದ್ಯೆ ಪರಿಣಾಮ, ಅದಕ್ಕೆ ಭ್ರಾಂತಿ ಅಂತ ಹೇಳಿ ನಾವು. ಅದೇ ರೀತಿನೇ ರಜ್ಜುರ್ ಯಥಾ ಭ್ರಾಂತ ದೃಷ್ಟ್ಯ ಸರ್ಪ ರೂಪ ಪ್ರಕಾಶತೆ, ಆತ್ಮ ತಥಾ ಮೂಢ ದೃಷ್ಟ್ಯ ಜಗತ್ ರೂಪ ಪ್ರಕಾಶತೆ. ಹಗ್ಗದಲ್ಲಿ ಹೇಗೆ ನಮಗ ಇಲ್ಲದಂತ ಸರ್ಪ ತೋರುತ್ತದೆಯೋ ಅದರಂತೆ ಆತ್ಮ ತಥಾ ಮೂರು ದೃಷ್ಟಿಯ ಅಜ್ಞಾನಿಯ ದೃಷ್ಟಿಯಲ್ಲಿ ಇದು ಜಗತ್ತು ತೋರುತ್ತದೆ. ಆದ್ದರಿಂದ ಅದೇನಾಗತ್ತೆ, ಅವಿದ್ಯೆ ಪರಿಣಾಮ ಏಕೀಕಾಲ ಉಪಜೆ ಸಾತೀನಷ್ಟು. ಭ್ರಾಂತಿಯಲ್ಲಿ ಏನೊಂದು ನೇಮದ ಅಂದ್ರೆ ಸ್ವಪ್ನ ಭ್ರಾಂತಿ ಹೌದಲ್ಲ, ಸ್ವಪ್ನ ಪದಾರ್ಥಗಳು ಆ ಸ್ವಪ್ನ ಪದಾರ್ಥದ ಜ್ಞಾನ ಎರಡು ಏಕಕಾಲದಲ್ಲಿ ಉತ್ಪತ್ತಿಯಾಗುತ್ತವೆ. ಏಕಕಾಲದಲ್ಲಿ ಜಾಗೃತವಾಗುತ್ತದೆ, ಏಕಕಾಲದಲ್ಲಿ ನಷ್ಟವಾಗುತ್ತದೆ. ಸರ್ಪ ಸರ್ಪಜ್ಞಾನ, ಹಗ್ಗದಲ್ಲಿ ತೋರಿದ ಸರ್ಪ ಸರ್ಪಜ್ಞಾನ ಏಕಕಾಲದಲ್ಲಿ ತೋರುತ್ತವೆ. ಹಗ್ಗ ಜ್ಞಾನ ಕೂಡ ಏಕಕಾಲದಲ್ಲಿ ನಷ್ಟವಾಗುತ್ತವೆ. ಇವೆಲ್ಲ ಭ್ರಾಂತಿ. ಸ್ವಪ್ನ ಆಗ್ಲಿ, ರಜ್ಜು ಸರ್ಪ ಆಗ್ಲಿ, ಸುಕ್ತಿ ರಜತ ಆಗ್ಲಿ, ಇವು ಹೇಗೆ ಏಕಕಾಲದಲ್ಲಿ ಎರಡೂ ಉತ್ಪತ್ತಿ, ವಸ್ತುವಿನ ಜ್ಞಾನ ಏಕಕಾಲದಲ್ಲಿ ನಷ್ಟ. ಅವು ಭ್ರಾಂತಿ ವಸ್ತುಗಳು ಹೇಗೋ ಜಗತ್ ಭ್ರಾಂತಿ, ಈ ಜಗತ್ತು ಕೂಡ ಭ್ರಾಂತಿ ಅದ. ಯಾಕಂದ್ರೆ ಇಲ್ಲ, ಅದು ಸತ್ಯವಾಗಿಲ್ಲ. ಆದ್ದರಿಂದ ಏಕಾತ್ಮ ಸಾಥಿ ನಷ್ಟ. ಎರಡು ವಸ್ತುವಿನ ಜ್ಞಾನ, ಎರಡು ಅಂದ್ರೇನು, ವಸ್ತುವಿನ ಜ್ಞಾನ ನಾವು ನೋಡುವ ಕಾಲದಲ್ಲಿ ಎರಡು ಉತ್ಪನ್ನಕ್ಕವು, ನಾವು ಬಿಟ್ಟ ಮೇಲೆ ಎರಡು ನಾಶ ಆಗಬೇಕು. ಕಾಯಂ ಇರೋದು ಒಂದು ಇಲ್ಲ, ಏನು ಇಲ್ಲ. ಈ ದೃಷ್ಟಿ ಸೃಷ್ಟಿವಾದದಿಂದ ನಡೆದಿದ್ದು. ಯಾಕೆ ಜಬ್ पदार्थ की प्रतीति होवे तभी प्रतीति का विषय पदार्थ हो.
ಯಾವುದೇ ವಸ್ತುವನ್ನ ನಾವು ನೋಡ್ತೀವಿ ಅಂತಂದ್ರ ಅದರ ಜ್ಞಾನ ಯಾವಾಗ ನಮ್ಗೆ ಆಗ್ಯದ ಆ ಇದ ಕಂಬ ಅಂತ ನಾವು ನೋಡಿದ್ವಿ ಅಂದ್ರೆ ಈ ಜ್ಞಾನ ಕಾಲದಲ್ಲಿ ಅಷ್ಟೇ ಅದ ಅದು. ಜ್ಞಾನ ಇಲ್ಲ, ವಸ್ತು ಇಲ್ಲ. ಹೇಗ ಅದಕ್ಕ ಅದು ದೃಷ್ಟಿ ಸಮ ಸಮಯ ವಿಶ್ವ ಸೃಷ್ಟಿ ಅಂತೇಳಿ ಹೇಳಿದೀವಿ ಅದು. ಆದ್ದರಿಂದ ವಿಷಯ ಇಲ್ಲ. ಅನ್ಯ ಕಾಲ ಮೇಲೆ ಹೋಗ್ಬೇಕು. ಜ್ಞಾನ ಇಲ್ಲ, ಅವಾಗ ವಸ್ತು ಇಲ್ಲ. ಯಾರಿಗೂ ದೃಷ್ಟಿ ಸೃಷ್ಟಿವಾದಕ್ಕೆ ಜ್ಞಾನ ಇದ್ದಾಗ ವಸ್ತು ಐತಿ, ಜ್ಞಾನ ಇಲ್ಲ ವಸ್ತು ಇಲ್ಲ. ಇದಕ್ಕೇನೆ ದೃಷ್ಟಿ ಸೃಷ್ಟಿವಾದ ಅನ್ನುತ್ತಾರೆ. ದೃಷ್ಟಿ ಅಂದ್ರೆ ಜ್ಞಾನ, ಸೃಷ್ಟಿ ಅಂದ್ರೆ ಜಗತ್ತು. ಜ್ಞಾನ ಐತಿ, ಜಗತ್ತೈತಿ. ಜ್ಞಾನ ಇಲ್ಲ, ಜಗತ್ತು. ಅದರ ಮೇಲೆ ಈಗ 356ನೇ ಟಿಪ್ಪಣಿ ಕೊಟ್ಟ. 356ನೇ ಟಿಪ್ಪಣಿ, दृष्टि कहिए अविद्या की वृत्ति रूप ज्ञान. दृष्टि सृष्टि. दृष्टि ಅಂದ್ರೆ ಏನು? ಅವಿದ್ಯಾ ವೃತ್ತಿ ರೂಪ ಜ್ಞಾನದ. ಈಗ ನಾವು ವ್ಯವಹಾರದಲ್ಲಿ ನೋಡುವುದು ಏನಂದ್ರೆ ಯಾವ ವೃತ್ತಿ ಇದೆ? ಅಂತಃಕರಣ ವೃತ್ತಿ ಇದೆ. ಭ್ರಾಂತಿ ಜ್ಞಾನ ಆಗುವಾಗ ಅವಿದ್ಯಾ ವೃತ್ತಿ ಇರುತ್ತವೆ. ಇದು ಭೇದ. ಹಗ್ಗದಲ್ಲಿ ಸರ್ಪವನ್ನು ನೋಡುವಾಗ ಅವಿದ್ಯಾವೃತ್ತಿ ಇರುತ್ತದೆ, ಹಗ್ಗವನ್ನು ನೋಡುವಾಗ ಅಂತಃಕರಣ ವೃತ್ತಿ ಇರುತ್ತದೆ. ಎಷ್ಟು ವಿಚಿತ್ರ ನೋಡ. ಹಗ್ಗ ಸತ್ಯ ಅಂದ್ರೆ ವ್ಯಾವಹಾರಿಕ ಸತ್ಯ, ಅದು ಸರ್ಪ ಭ್ರಾಂತಿ ಅದ. ಈ ರೀತಿ ಅದಕ್ಕೆ ದೃಷ್ಟಿ ಅಂದ್ರೆ ಅವಿದ್ಯಾ ವೃತ್ತಿ ರೂಪ ಜ್ಞಾನ. ತಾಕೆ ಸಮಯವೇ ಅಂದ್ರ ಅವಿದ್ಯಾ ವೃತ್ತಿ ರೂಪ ಜ್ಞಾನ ಯಾವ ಸಮಯದಲ್ಲಿ ಇರುತ್ತದೆಯೋ ಆವಾಗನ ಸೃಷ್ಟಿ ಕೈಯೇ ಪ್ರಪಂಚಿ ಉತ್ಪತ್ತಿ. ಜ್ಞಾನ ಇದ್ದಾಗನ ಸೃಷ್ಟಿ. ಸೃಷ್ಟಿ ಅಂದ್ರೆ ಜಗತ್ತು, ಜಗತ್ತಿನ ವಸ್ತುಗಳು ಅದಾವ. ಯಾವಾಗ? ಜ್ಞಾನ ಇದ್ದಾಗ. ತಾಕಾದು ಕಥನ್ ಸೋ ದೃಷ್ಟಿ. ಅದರ ಬಗ್ಗೆನ ಹೇಳೋದಕ್ಕನ ದೃಷ್ಟಿ ಸೃಷ್ಟಿವಾದ ಅಂತ ಕರೆಯುತ್ತಾರೆ. ಯಾಹಿಗೂ ಅಜಾತವಾದ ಬೇಕೈತೆ. ಇನ್ನೊಂದು ಅದಕ್ಕೆ ಹೆಸರೇನು? ಅಜಾತವಾದ. ಅಜಾತವಾದ ಅಂದ್ರ ಜಾತ್ ಅಂದ್ರ ಹುಟ್ಟೋದು. ಉಪಸರ್ಗದಿಂದ ಅಲ್ಲಗಳಿದಾಗ ಹುಟ್ಟೇ ಇಲ್ಲ. ಅದು ಹುಟ್ಟೇ ಇಲ್ಲ. ಅಜಾತವಾದ ಹುಟ್ಟೇ ಇಲ್ಲ. ಹುಟ್ಟೇ ಇಲ್ಲ ಅಂದ್ಮೇಲೆ ಹೆಸರೇನಿಡುತ್ತಿ? ಹುಟ್ಟೇ ಇಲ್ಲ. ಜಗತ್ತ ಹುಟ್ಟಿಲ್ಲ, ಮಗ ಹುಟ್ಟಿಲ್ಲ ಮತ್ತೆ ಹೆಂಗ್ ತಿಳ್ಕೊಂಡಿ? ಅಜಾತವಾದ ಎದಕ್ಕೆ ಹೇಳ್ತಾರೆ? ಜಗತ್ತಿನ ಬಗ್ಗೆ ನಡೆದ ವಿಷಯ. ಜಗತ್ತನ್ನೋದು ಅಜಾತ್, ಹುಟ್ಟೇ ಇಲ್ಲ. ಹೆಂಗ ಬಂಜೆ ಮಗ ಅಂತ ಹೇಳಲ್ಪಡ್ತಾನೆ ಹೊರತು ವಸ್ತು ಇಲ್ಲ. ಆದ್ದರಿಂದ ಅದಕ್ಕಾಗಿ ಈ ರೀತಿ ಇಲ್ಲಿ टिप्पणी समाप्ति याई को अजातवाद भी कहते हैं. इन या पक्ष में पदार्थ का अज्ञात सत्ता नहीं किंतु ज्ञात सत्ता है. ಏನ್ ಹೇಳಿದ್ರಲ್ಲಿ? ಈ ಪಕ್ಷದಲ್ಲಿ, ಈ ದೃಷ್ಟಿ ಸೃಷ್ಟಿವಾದ ಎಂಬ ಪಕ್ಷದಲ್ಲಿ ಪದಾರ್ಥಗಳು ಅಜ್ಞಾತ ಸತ್ತಾ ಇಲ್ಲ, ಮತ್ತೇನಪ್ಪ ಅಂದ್ರೆ ಜ್ಞಾತ ಸತ್ತಾ ಇದೆ ಅಂತ ಹೇಳಿದರು. ಹಂಗಂದ್ರೆ ಈ ಹೇಳಿದ ದೃಷ್ಟಿ ಸೃಷ್ಟಿವಾದದಲ್ಲಿ ಅಜ್ಞಾತ ಸತ್ತಾ ಇಲ್ಲ, ಜ್ಞಾತ ಸತ್ತಾ ಇದೆ ಅಂತ ಹೇಳಿದ್ರು. 2-3 ಸಲ ಹೇಳಿದೆ. ಹಂಗಂದ್ರೆ ಏನ್? ಯಾರಿಗೆ? ಅಂದ್ರ ಅಜ್ಞಾತ ಸತ್ತಾ ಇಲ್ಲ, ಜ್ಞಾತ ಸತ್ತಾ ಇದೆ ಅಂತ ಹೇಳಿದ್ರು ನಾವು. ಹಿಂಗಂದ್ರೆ ಅಂದರೆ ಅದಕ್ಕ ಶಾಸ್ತ್ರದ
ಬೇರಿನ ತನಕನು ತಿಳ್ಕೊಂಡ್ರೆ ಮಾತ್ರ ಇಂಥ ವಿಷಯಗಳು ತಿಳಿತವೆ. ಅಜ್ಞಾತ ಸತ್ತ ಅಜ್ಞಾತ ಸತ್ತ ಅಂದರೆ ಅಜ್ಞಾತ ಸತ್ತ ಅಂತ ಹೇಳಿದರೆ 3 ಸತ್ಯಗಳು ಬರುತ್ತವೆ. ಅಜ್ಞಾತ ಸತ್ತ ಅಂದಾಗ ಪಾರಮಾರ್ಥ ಸತ್ತ, ವ್ಯಾವಹಾರಿಕ ಸತ್ತ, ಪ್ರಾತಿಭಾಷಿಕ ಸತ್ತ ಅಂತ 3 ಸತ್ತ ಎಲ್ಲಿರುತ್ತವೆ? ಅಜ್ಞಾತ ಸತ್ತೆಯಲ್ಲಿರುತ್ತವೆ. ನೀವು ಯಾವಾಗಲೂ ಇರ್ತಾವತ್ತ ನೀವು ತಿಳ್ಕೊಂಡ್ರಿ. ಹಂಗೆಲ್ಲದ ಉಪದೇಶ ಬ್ಯಾರೆ ಬ್ಯಾರೆ, ಅಧಿಕಾರಕ್ಕನುಸಾರವಾಗಿ ಉಪದೇಶ ನಡೆಯುತ್ತದೆ. ಈ 3 ಸತ್ತ ಅತಿ ಮಳ್ಳ ಮನುಷ್ಯ ಇದ್ದ, ಅಜ್ಞಾನಿ, ಪಕ್ಕ ಅಜ್ಞಾನಿ, ಅವನ ಬುದ್ಧಿ ಅಷ್ಟೊಂದು ಚುರುಕಿಲ್ಲ ಅಂದ್ರ ಅವನಿಗೆ ಅಜ್ಞಾತ ಸತ್ತ ಉಪದೇಶ ಮಾಡ್ಬೇಕು. 3 ಸತ್ತ ಹೇಳಿದಾಗ ನಾವು ಹೌದತ್ತ ನಾವು ಬ್ರಹ್ಮ ಪಾರಮಾರ್ಥ ಸತ್ತ, ಜಗತ್ತು ವ್ಯಾವಹಾರಿಕ ಸತ್ತ ಅದ, ಹಗ್ಗದಲ್ಲಿ ತೋರಿದ ಸರ್ಪ ಪ್ರಾತಿಭಾಷಿಕ ಸತ್ತ ಅದ. ಹೌದಂತ ನಾವು ಹೇಳ್ತಾ. ಆದ್ರ ಉತ್ತಮಾಧಿಕಾರಿ ಇದ್ದಂದ್ರ ಚೇಂಜ್. ಅಲ್ಲಿ ಜ್ಞಾತಾಸತ್ತ ಹಚ್ಕೊಳ್ಳೋದು. ಜ್ಞಾತಾಸತ್ತ ಅಂದ್ರೆ ಏನು? ಜ್ಞಾತಾಸತ್ತೆಯಲ್ಲಿ 2 ಸತ್ತ. ಇವೆಲ್ಲ ಇವು ಬಂದದ್ದು ಪ್ರತಿಯೊಂದು ಶಬ್ದದ ಅರ್ಥ ಅಲ್ಲಿ ಬರ್ದಾಟ ಓದ್ಕೊಂಡು ಹೋಗೋದಲ್ಲ. ಅದ್ರ ಮತ್ತೆ ಈ ರೀತಿ ತಿಳಿಸಿ ಹೇಳ್ಬೇಕಲ್ಲ. ಅಜ್ಞಾತ ಸತ್ತ ಜ್ಞಾತ ಸತ್ತ ಅನ್ನೋದು ಹೋಗ್ಬಿಟ್ರ ಮುಂದ ನಿನಗೇನ್ ತಿಳಿತ? ಯಾಕಂದ್ರೆ ಅವಾಗ ತಿಳಿದಿಲ್ಲ. ಯಾಕಂದ್ರ ಅಂದ್ರ ಅಜ್ಞಾತ ಸತ್ತೆಯಲ್ಲಿ 3 ಸತ್ತ ಗ್ರಹಣದ ಶಾಸ್ತ್ರದ ನಿಯಮಗಳಿವು. ಜ್ಞಾತ ಸತ್ತಾದಲ್ಲಿ 2 ಸತ್ತ. ಒಂದು ಬ್ರಹ್ಮ ಚೇತನ, ಒಂದು ಪಾರಮಾರ್ಥ ಸತ್ತಾದ, ಉಳಿದ ಎಲ್ಲವೂ ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ ಲೋಪ ಆಗೋಯ್ತು. ಇಲ್ಲ ಎಲ್ಲಿ? ಜ್ಞಾತಾಸತ್ತೆಯಲ್ಲಿ. ಜ್ಞಾತಾಸತ್ತ ಅಜ್ಞಾತ ಸತ್ತಕ ಅರ್ಥ ಹೀಗದ. ಆದ್ದರಿಂದ ಈ ಪಕ್ಷದಲ್ಲಿ ಪದಾರ್ಥದ ಅಜ್ಞಾತ ಸತ್ತ ಇಲ್ಲ ಅಂದ್ರ 3 ಸತ್ತ ಇಲ್ಲಿ ದೃಷ್ಟಿ ಸೃಷ್ಟಿವಾದ ನಡೆದದ. 3 ಸತ್ತ ಹಗ್ಗದಲ್ಲಿ ತೋರಿದ ಸ್ವಲ್ಪ ಪ್ರಾತಿಭಾಷಿಕ ಐತಿ, ಜಗತ್ತು ವ್ಯಾವಹಾರಿಕ ಐತಿ, ಬ್ರಹ್ಮಚೇತನ ಪಾರಮಾರ್ಥಿಕ ಹೆಂಗೆಲ್ಲಿ ಅದಕ್ಕೆ ಅಜ್ಞಾತ ಸತ್ತ ಅದಿಲ್ಲ. ಗಾಡಿ ಮುಂದೆ ಹೋಗಿಬಿಟ್ಟಿದೆ. ಜ್ಞಾತಾ ಸತ್ತ ಹೈ ಅಂದ್ರ ಜ್ಞಾತಾ ಸತ್ತ ಅಂತಂದ್ರ ಅಲ್ಲಿ 2 ಸತ್ತ. ಬ್ರಹ್ಮ ಒಂದು ಪಾರಮಾರ್ಥಿಕ ಸತ್ತ, ಉಳಿದ ಎಲ್ಲ ಪ್ರಾತಿಭಾಷಿಕ ಸತ್ತ, ವ್ಯಾವಹಾರಿಕ ಸತ್ತ ಇಲ್ಲ. ಹಗ್ಗದಲ್ಲಿ ತೋರಿದಂತ ಸರ್ಪ ಹೇಗ ಮಿಥ್ಯೋ, ಬ್ರಹ್ಮದಲ್ಲಿ ತೋರಿದ ಈ ಜಗತ್ತು ಪ್ರಾತಿಭಾಷಿಕ ಸತ್ಯ, ಆದ್ದರಿಂದ ಮಿಥ್ಯ. ಈ ಉಪದೇಶ ಮೇಲ್ಮಟ್ಟಕ್ಕೆ ಹೋಗ್ಬಿಡ್ತೇವೆ ಅಧಿಕಾರಿ ಭೇದದಿಂದ. ಆದ್ದರಿಂದ ಜ್ಞಾತಾಸತ್ತ ಅದ್ವೈತವಾದ ಮೇಯೇ ಸಿದ್ಧಾಂತ ಪಕ್ಷ. ಅದ್ವೈತವಾದ ಏನೈತಲ್ಲ, ಅದ್ವೈತವಾದದಲ್ಲಿ ಇದು ಸಿದ್ಧಾಂತ ಪಕ್ಷದ ಅಂತ್ಯ ನಿರ್ಣಯ ಸಿದ್ಧಾಂತ. ಲಾಸ್ಟ್ ಜಜ್ಮೆಂಟ್ ಸುಪ್ರೀಂ ಕೋರ್ಟ್ ಮುಗಿತಾ ಇಲ್ಲಿ, ಮುಂದಿಲ್ಲ. ಈಗ ಈ ರೀತಿ ಉಪದೇಶ ಯಕ್ಷಾನುರೂಪೋ ಹಿ ಬಲಿಯಂಬ ನ್ಯಾಯ ಅಂತ. ಹಂಗ ಅಧಿಕಾರಿ ಹಂಗಿರ್ತಾನೆ, ದೇವರು ಯಾವ ರೀತಿ ಇರ್ತಾರೆ ಆ ರೀತಿ ಭವನ ಒಯ್ಯಬೇಕಂತ. ಶಿವಾದ ಇಲ್ಲ, ಶಿವನಿಗೆ ಅಂಬಲಿ ಕಿಚಡಿ ಒಯ್ತಾರೆ, ಹೌದಿಲ್ಲ? ಶಿವ ಶಂಕರ ಅಂಬಲಿ ಕಿಚಡಿ ಪ್ರಿಯ, ಅವು ತಗೊಂಡು ಹೋದ. ಗಣಪತಿ ಹೋಗಾಗ ಅಂಬಲಿ ಕಿಚಡಿ ತಗೊಂಡು ಹೋದ ಅಂದ್ರ ಹುಚ್ಚ ಹುಳಿ ಇದನ್ನೇ ಆಗ್ತದೆ, ಹೋಗ ಒಯ್ಯ ಕಡೆ ಸ್ವೀಟ್ ತಗೊಂಬಾರೋದೇನ.
ಗಣಪತಿ ಆ ಹಂಗ ಆ ಹಂಗ ಗಣಪತಿ ಅಂಬಲಿ ನಡೆಯಂಗಿಲ್ಲ ಆ ಸ್ವೀಟ್ ಆ ರೀತಿ ಆ ಉಪದೇಶವು ಕೂಡ ಇಲ್ಲಿ ಅಧಿಕಾರಿ ಭೇದದಿಂದ ಚೇಂಜ್ ಆಗ್ತೈತಿ ಆದ್ದರಿಂದ ಅದಕ್ಕ ಯಾ ಪಕ್ಷ ಮೇ ದೋ ಸತ್ತಾ ಹೈ ಅಂದ್ರ ಇಲ್ಲಿ ಎರಡೇ ಸತ್ತ ಅದಾವ ಒಂದು ಬ್ರಹ್ಮ ಪಾರಮಾರ್ ಸತ್ತ ಅದ ಚೇತನ ಉಳಿದೆಲ್ಲ ಪ್ರಾತಿಭಾಸಿಕ ವ್ಯವಹಾರಿಕ ಸತ್ತ ಲೋಪ ಆಗೋಯ್ತು ಮತ್ತೆ ಜಗತ್ತಿಗೆ ಏನಂತಿ ಪ್ರಾತಿಭಾಸಿಕ ಅಂದಾಗ ಏನಂತಿ ಹಗ್ಗದಲ್ಲಿ ತೋರಿ ಸರ್ಪ ಹಾಗೆ ಸುಳ್ಳು ಇದಂತೆ ಸಾಕ್ಷಿಯಲ್ಲಿ ತೋರಿದ ಸ್ವಪ್ನ ಪ್ರಾತಿಭಾಸಿಕ ಜಗತ್ತೆಲ್ಲ ಪ್ರಾತಿಭಾಸಿಕ ಆದ್ದರಿಂದ ಎರಡೇ ಸತ್ತ ತೀನ ನೈ ಅಂದ್ರ ಮೂರು ಸತ್ತ ಇಲ್ಲ ಇರೋದು ಬ್ರಹ್ಮ ಪಾರಮಾರ್ಥಿ ಸತ್ತ ಉಳದೆಲ್ಲ ಪ್ರಾತಿಭಾಸಿಕ ಸತ್ತ ಸುಳ್ಳು ನಿಜಗೊಂಡ್ರು ಹೇಳ್ತಾರೆ ಜಗವೆಂದರೇನಿಲ್ಲ ಬಗೆಯಿಂದೆ ತೋರುವುದು ಗಗನದಂತ ಆತ್ಮ ಶ್ರೀಪುತ್ರ ಅಂತ ನಿಜಗೊಂಡ್ರು ಹೇಳ್ತಾರೆ ಜಗವೆಂದರೆ ಏನಿಲ್ಲ ಮತ್ ತೋರ್ತೈತಲ್ಲ ನನಗಂದ್ರೆ ಬಗೆಯಿಂದೆ ತೋರು ಮನಸ್ಸಿನಿಂದ ನೀನು ಮನಸ್ಸಿನ ಕಲ್ಪನಾ ಅದು ಜಗವೆಂದರೇನಿಲ್ಲ ಬಗೆಯಿಂದೆ ತೋರುವುದು ಗಗನದಂತ ಆತ್ಮ ತಿಳಿಪುತ್ರ ಗಗನ ಅಂದ್ರೆ ಆಕಾಶ ಒಂದೇ ಹೇಗದೋ ಬ್ರಹ್ಮ ಒಂದೇ ಅದ್ವೈತವಾದ ಸಿದ್ಧ ಕತೆ ಅದಕ್ಕ ಕಾಯತೆ ಅನಾತ್ಮ ಪದಾರ್ಥ ಸಾರೆ ಸ್ವಪ್ನ ಕಿ ನ್ಯಾಯ ಪ್ರಾತಿಭಾಸಿಕ ಅನಾತ್ಮ ಪದಾರ್ಥ ಅನಾತ್ಮ ಅಂತ ಯಾಕಂತಾರ ಆತ್ಮ ಭಿನ್ನಗೂ ಅನಾತ್ಮ ಕೈಯೇನೆ ಆತ್ಮನಿಗಿಂತ ಭಿನ್ನವಾದದ್ದೆಲ್ಲ ಅನಾತ್ಮ ಅದಕ್ಕೆ ನಾವು ವ್ಯಾವಹಾರಿಕ ಸತ್ತ ಹಚ್ಚಿ ಸತ್ಯ ಮಾಡ್ಕೊಂಡು ಕೊಡ್ತೇವಿ ಈಗ ಶಾಸ್ತ್ರ ಹೇಳಿದ್ರೆ ಅದು ಪ್ರಾತಿಭಾಸಿಕ ಐತೋ ನೀನು ವ್ಯಾವಹಾರಿಕ ಇಲ್ಲ ಇಲ್ಲ ಬ್ರಹ್ಮ ಪಾರಮಾರ್ಥಿಕ ಉಳಿದೆಲ್ಲ ಅನಾತ್ಮ ವಸ್ತುಗಳು ಪ್ರಾತಿಭಾಸಿಕ ನಾವು ಮಾತ್ರ ಯಾಕ ಒಪ್ಕೊಂಡುತ್ತೆ ಯಾಕ ದೃಷ್ಟಿ ಸೃಷ್ಟಿವಾದ ಏನ್ ಹೇಳ್ತಾರೆ ಜ್ಞಾನ ಸಮಕಾಲದಲ್ಲಿ ಐತಿ ಜ್ಞಾನ ಇಲ್ಲ ವಸ್ತು ಇಲ್ಲ ಹೇಗೆ ಭಿನ್ನ ಕಾಲ ಮೇ ಅನಾತ್ಮ ಕಿ ಸತ್ತಾ ನೈ ಅನಾತ್ಮಗಳಿಗೆ ಅಸ್ತಿತ್ವವೇ ಇಲ್ಲ ಅವಕ್ಕೆ ನಾವು ವ್ಯಾವಹಾರಿಕ ಸತ್ತ ಹಚ್ಚಿ ಪಕ್ಕ ಗಚ್ಚಿ ಅಂತ ಹೇಳಿಕ ವ್ಯಾವಹಾರಿಕ ಸತ್ತ ಅದ ಪಕ್ಕ ಸತ್ಯ ಅಂತ ತಿಳ್ಕೊಂಡು ಕೂತ್ಬಿಟ್ಟಾನೆ ಇವ ಹೇಗ ಯಾಕೆ ತಿಸ್ರಿ ವ್ಯಾವಹಾರಿಕ ಸತ್ತಾನೆ ಆದ್ರಿಂದ ಇರೋದೊಂದು ಬ್ರಹ್ಮ ಪಾರಮಾರ್ಥ ಸತ್ತ ಅದ ಉಳಿದೆಲ್ಲ ಪ್ರಾತಿಭಾಷಿಕದ ಮೂರನೇದೇನು ವ್ಯಾವಹಾರಿಕ ಸತ್ತ ಐತಲ್ಲ ಅದು ಇಲ್ಲ ಇಲ್ಲ ಯಾಕ ಅದನ್ನ ಗಚ್ಚಿಡ್ದೀನಿ ಆದ್ದರಿಂದ ಅದು ಇಲ್ಲ ಇಲ್ಲ ಹಾರಿಸೆ ಓದ್ ಬಿಡ್ತಾರೆ ವ್ಯಾಪಕ ಮೇ ಸಾರೆ ಅನಾತ್ಮ ಪದಾರ್ಥ ಸಾಕ್ಷಿ ಭಾಷೆ ಎಲ್ಲವೂ ಸಾಕ್ಷಿ ಭಾಷ್ಯ ಅಂದ್ರೆ ಸಾಮಾನ್ಯವಾಗಿ ಒಂದು ನೇಮ ಏನದಂದ್ರ ವ್ಯಾವಹಾರಿಕ ಸತ್ಯಲ್ಲಿ ಪ್ರಮಾತ ಭಾಷ್ಯ ಇರ್ತದೆ ಪ್ರಮಾತ ಭಾಷ್ಯ ಅಂದ್ರ ಪ್ರಮಾತ ಅಂದ್ರೆ ಜೀವ ಹೌದು ಇದೇನಪ್ಪ ಮೈಕ್ ಇದು ಮೈಕ್ ಪ್ರಮಾತ ಭಾಷೆ ಅಂದ್ರೆ ಜೀವ ತಿಳಿದ ಮೈಕ್ ಅಂತ ಹೇಳಿ ಹೇಳ್ತಾ ಇಲ್ಲಿ ನೀವು ಕುಂತೀರಿ ಇದು ಯಾರು ತಿಳಿದ ಅದು ಪ್ರಮಾತ ಭಾಷೆಯು ಆದ್ರ ಹಗ್ಗದಲ್ಲಿ ಸರ್ಪ ತೋರಿದ್ದು ಪ್ರಮಾತ ಭಾಷೆ ಪ್ರಮಾತ ಇಲ್ಲ ಸಾಕ್ಷಿ ಯಾಕ ಅವಿದ್ಯೆ ಬಂದ್ಬಿಡ್ತದ
ಸಾಕ್ಷಿ ಸ್ವಪ್ನ, ಸ್ವಪ್ನವ ಅಲ್ಲಿ ಸಾಕ್ಷಿ ಭಾಷೆ. ಭ್ರಾಂತಿ ಅವು, ಭ್ರಾಂತಿಯಲ್ಲರಲ್ಲಿ ಪ್ರಮಾತ ಜೀವನ ಕೆಲಸ ನಡೆಯಂಗಿಲ್ಲ. ಎವಿತೆ ಬಂದ್ಕೊಳ್ಳೇನ ಇವನ್ ದಿಕ್ಕ ತಪ್ತೈತೆ. ಆದ್ದರಿಂದ ಇಲ್ಲಿ ಅದಕ್ಕೆ ಏನ್ ಹೇಳಿದ್ರೆ ನೋಡಿ, ಆ ಪಕ್ಷ ಮೇ ಸಾರಿ ಅನಾತ್ಮ ಪದಾರ್ಥ ಸಾಕ್ಷಿ ಭಾಷೆ. ಈ ಪಕ್ಷದಲ್ಲಿ ಅಂದ್ರೆ ದೃಷ್ಟಿ ಸೃಷ್ಟಿ ಎಂಬ ಪಕ್ಷದಲ್ಲಿ ಈ ಅನಾತ್ಮ ಪದಾರ್ಥ ಏನದವಲ್ಲ ಅವು ಎಲ್ಲ ಸಾಕ್ಷಿ ಭಾಷ್ಯ, ಸಾಕ್ಷಿಯಿಂದಲೇ ತಿಳಿಯಲ್ಪಡುತ್ತವೆ. ಪ್ರಮಾತ ಮೀರಿ ಹೋಗಿರ್ತದೆ. ಪ್ರಮಾತ ಪ್ರಮಾಣಕ ವಿಷಯ ಕೋಯಿ ವಿನಯ್. ಪ್ರಮಾತ ಅಂದ್ರ ಅಂತಃಕರಣ ವಿಶಿಷ್ಟ ಚೇತನ ಜೀವದ ಪ್ರಮಾತ. ಆಮೇಲೆ ಪ್ರಮಾಣ ಅಂದ್ರೇನು? ಬಹಳ ಜನ ಕೇಳಿರಲಿಲ್ಲ ಶಾಸ್ತ್ರ, ಹೆಂಗ್ ಕೇಳಿರಿ? ಪ್ರಮಾತ ಅಂದ್ರೆ ಪ್ರಮಾಣ ಅಂದ್ರೆ ಪ್ರಮಾಣ ಅಂದ್ರ ಪ್ರಮಾತ ಅಂದ್ರೆ ಆ ಅಂತಃಕರಣದಲ್ಲಿ ಇರ್ತಕ್ಕಂತ ಚೇತನ್ ಅದೇನೈತಲ್ಲ ಜೀವ ಚೇತನ ಅಂತ ನಾವು ಕರಿತೀವಿ, ಅದಕ್ಕ ಪ್ರಮಾತ ಚೇತನ ಅಂತಃಕರಣದಲ್ಲಿ. ಪ್ರಮಾಣ ಚೇತನ್, ಪ್ರಮಾಣ ಅಂತಂದ್ರ ಅದೇ ಅಂತಃಕರಣದಲ್ಲಿದ್ದ ಆ ಜ್ಞಾನ ನೇತ್ರದಿಂದ ಆ ವಿಷಯ ಪರ್ಯಂತ ಹೋಗ್ತೈತಲ್ಲ, ಅದಕ್ಕೆ ಪ್ರಮಾಣ ಚೇತನ ಅಂತಾರ. ಅಂದ್ರ ಈ ವಸ್ತುಗಳು ಅದಕ್ಕೆ ವಿಷಯ ಆಗ್ತಾವು. ಅದಲ್ಲ ಅಂತಃಕರಣ ವೃತ್ತಿ ರೂಪ ನೇತ್ರದಿಂದ ಏನೋ ವಸ್ತು ತನ ಹೋಗ್ತಾರಲ್ಲ ಪ್ರಮಾಣ. ಯಾವುದನ್ನು ತಿಳ್ತದ ಅದು ಪ್ರಮೇಯ. ಪ್ರಮಾತ ಪ್ರಮಾಣ ಪ್ರಮೇಯ ತ್ರಿಪುಟಿ ಇದು ಸೂಕ್ಷ್ಮ ವಿಷಯ ಇವೆಲ್ಲ. ಆದ್ದರಿಂದ ಪ್ರಮಾತ ಪ್ರಮಾಣಕ ವಿಷಯ ಕೋಳಿ ವಿನಯ್. ಅಜ್ಞಾನದ ಕಾಲದಲ್ಲಿ ನಡೆಯುವ ವ್ಯವಹಾರಗಳಿವು. ಇದು ಮೇಲ್ಮಟ್ಟಕ್ಕೆ ಹೋಗಿ ಬಿಟ್ಟಿದೆ. ಎಲ್ಲ ಜ್ಞಾನ ಸ್ವರೂಪ ಆಗಿ ನಿಂತುಬಿಟ್ಟಿದೆ. ಜಗತ್ತನ್ನುವುದಿಲ್ಲ ಇಲ್ಲ. ಮತ್ ಪ್ರಮಾತ ಏನ್ ಮಾಡುವ, ಪ್ರಮಾಣ ಏನ್ ಮಾಡುವುದು, ಯಾವ ಇಲ್ಲ. ಆದ್ದರಿಂದ ಕೋಯಿ ವಿನೈ ಕಾಯ್ತೆ. ಯಾಕಂದ್ರ ಅಂತಃಕರಣ और इंद्रिय तथा घटाधिक सारी त्रिपुटी और ज्ञान स्वप्न की न्याय एक काल में उपजे है. ನೋಡ್, ಈ ಏನದರ ಅಂತಃಕರಣ ಇಂದ್ರಿಯ, ಅಂತಃಕರಣ ಅಂದ್ರೆ ಅಂತಃಕರಣಕ್ಕೆ ಹೋದಿ. ಅಂತಃಕರಣ ಅಂದ್ರ ಅಲ್ಲಿ ಪ್ರಮಾತ ಅಂತ ಅರ್ಥ ಐತಿ. ಅಂತಃಕರಣ ಐತಿಲ್ಲ, ಅಂತಃಕರಣ ಅಂದ್ರ ಅಂತಃಕರಣ ಅಂದ್ ಹೋಗ್ಬೇಡ. ಅಂತಃಕರಣ ಅಂದ್ರ ಅಂತಃಕರಣದಲ್ಲಿ ಇರ್ತಕ್ಕಂಥ ಪ್ರಮಾತ ಜೀವ. ಯಾಕ ಮುಂದೇನದ ಇಂದ್ರಿಯ ಅಂತ ಐತಿ. ಇಂದ್ರಿಯ ಅಂದ್ರೆ ಇಂದ್ರಿಯ ಅಂತ ಅರ್ಲಾಕ್ ಹೋಗ್ಬೇಡ, ಅದು ಪ್ರಮಾಣ ತನ್ನದಕ್ಕೆ. ಯಾಕ ತ್ರಿಪುಟಿ ಹೇಳಲಿಕ್ಕೆ ಹೊರಟಿದ್ದಾರೆ. ಏನ್ ಹೇಳಿಕ್ಕೆ ಹೊರಟಾರ ಅದನ್ನ ಮೊದಲ ಲಕ್ಷ್ಯದಾಗಿಡ್ಬೇಕು. ತ್ರಿಪುಟಿ 3 ಪುಟಗಳಿಂದ ಒಂದು ಜ್ಞಾನ ಆಕತಿ. ಆದ್ದರಿಂದ ಅಂತಃಕರಣ ಅಂದಾಗ ಪ್ರಮಾತ, ಇಂದ್ರಿಯ ಅಂದಾಗ ಪ್ರಮಾಣ, ಘಟಾದಿ ಅಂದ್ರ ಪ್ರಮೇಯ. ಪ್ರಮಾತ ಪ್ರಮಾಣ ಪ್ರಮೇಯ ಈ 3 ಕೂಡಿ ತ್ರಿಪುಟಿ ಹೇಳಲಿಕ್ಕೆ ಹೊಟ್ಟಿದ್ದರಿಂದ ಈ ರೀತಿಯಲ್ಲಿ ಅರ್ಥ ಆಕೈತೆ. ಅದಕ್ಕೆ ಗುರುಮುಖದಿಂದ ಕೇಳಿಲ್ಲ, ಅಲ್ಲಿ ಏನ್ ಬರ್ದಾರ ಅದನ್ನ ಹೇಳ್ಕೊಂಡು ಹೋಗ್ತೀವಿ. ಅದ ಸತ್ಯ. ಅದಕ್ಕ ಪ್ರತಿಯೊಂದು ಗ್ರಂಥಗಳನ್ನ ಬಲ್ಲಂತ ಗುರುವಿನಿಂದ ಅಭ್ಯಾಸ ಮಾಡ್ಬೇಕು. ಅಂದ್ರ ಈಗ ನೋಡ ಅಲ್ಲಿ ಬರ್ದಾರ ಅದ ಹೋಗಲ್ಲ. ಈಗ ಓದ್ ಹೇಳೋ ಮಂದಿ ಅಲ್ಲಿ ಏನ್ ಬರ್ದಾರ ಅದನ್ನ ಹೇಳೋದಂತೆ ನಡಿ ಆಯ್ತ. ಮತ್ತೇನ್ ಅದಕ್ಕೆ ನೋಡ, ಇಲ್ಲ ಅಂತಃಕರಣ ಬರ್ದಾರ, ಇಂದ್ರಿಯ ಬರ್ದಾರ, ಘಟ ಬರ್ದಾರ. ಅಂತಃಕರಣ ಇಂದ್ರಿಯ ಘಟ ಅಂತ ನಡೆದ ಮುಂದ ಅರ್ಥ ಹಿಂಗದ. ಯಾಕ ಗುರುಮಂತ್ರದಿಂದ ಕೇಳಿಲ್ಲ, ಹಂಗ ಓದಿ ಹೇಳ್ಕೊತ ತಾನು ಓದ್ಕೊಂಡಾನ, ಯಾರ ತಿಳಿ ಹೋಗಿ ಕೇಳಿಲ್ಲ. ಮತ್ ಹಳ್ಳಗೋಲ್ಡವರು ಕೂಡಿ
ಬಳ್ಳಿ ಮುಳ್ಳವರು ಕೂಡಿ ಹಳ್ಳವನ್ನು ಬಿದ್ದಂತೆ ಹೀಗಾಕತೆ ಅದ್ರ ಆದ್ರಿಂದ ಅಂತಃಕರಣದಾಗ ಪ್ರಮಾತ ಜೀವ, ಪ್ರಮಾಣ ಅಂದ್ರೆ ಇಂದ್ರಿಯ ಅಂದಾಗ ಪ್ರಮಾಣ, ಘಟಾದಿ ಅಂದಾಗ ಪ್ರಮೇಯ. ಅಂದ್ರ ಪ್ರಮಾತ, ಪ್ರಮಾಣ, ಪ್ರಮೇಯ ಈ ಮೂರಿಂದ ಒಂದು ಜ್ಞಾನ ಆಗತಿ. ತ್ರಿಪುಟಿ ಅಂತಾರೆ ಇದಕ್ಕೆ ಶಾಸ್ತ್ರದಲ್ಲಿ. ಈ 3 ಪುಟಗಳಿಂದ ಒಂದು ಜ್ಞಾನ ನಿರ್ಣಯ ಆಗತಿ. ತಾರಿ ತ್ರಿಪುಟಿ ಅವರ ಜ್ಞಾನ ಸ್ವಪ್ನಕ್ಕೆ ನ್ಯಾಯ ಏಕ ಕಾಲ ಉಪಜಯ. ಈ ಎಲ್ಲ ತ್ರಿಪುಟಿಗಳೇನು ವಿಜಾಗೃತದಲ್ಲಿ ಚತುರ್ದಶ ತ್ರಿಪುಟಿಗಳ ವ್ಯವಹಾರ ನಡೆಯುತ್ತದೆ. 14 ತ್ರಿಪುಟಿಗಳು ನಡೀತಾವ. ಇದು ಒಂದು ಶಾಂಪಲ್ ಕೊಟ್ಟ ಹೇಗೆ. ಆದ್ದರಿಂದ ಆ ತ್ರಿಪುಟಿ ಮತ್ತು ಜ್ಞಾನ ಸ್ವಪ್ನದಂತೆ ಏಕಕಾಲದಲ್ಲಿ ಹುಡ್ತಾವ. ಸ್ವಪ್ನದಲ್ಲಿ ಏಕಕಾಲದಲ್ಲಿ ಆ ವಸ್ತುವಿನ ಧ್ಯಾನ ಏಕಕಾಲದಲ್ಲಿ. ಆಗ ಈ ತ್ರಿಪುಟಿಗಳು ಆ ತ್ರಿಪುಟಿಯ ಜ್ಞಾನ ಅವು ಏಕಕಾಲದಲ್ಲಿ ಉತ್ಪತ್ತಿ ಆಗ್ತಾವು. ತಿನ್ಕ ವಿಷಯ ಭಾವನೇನೆ ಅದೊಂದು ವಸ್ತು ಐತಿ, ಅದನ್ನು ತಿಳಿಯೋದೊಂದು ಜ್ಞಾನ ಐತಿ. ಹೆಂಗಿಲ್ಲ, ಎರಡೂ ಕೂಡ ವಸ್ತು ಜ್ಞಾನ ಎರಡೂ ಕೂಡ ಹೇಗೆ बने जो घटाधिक विषय और नेत्राधिक इंद्रिय तैसे अंतःकरण ये ज्ञान के प्रथम होवे तो ಒಂದು ವೇಳೆ ಘಟಾದಿ ವಿಷಯಗಳಾಗ್ಲಿ ನೇತ್ರಾದಿ ಇಂದ್ರಿಯಗಳಾಗ್ಲಿ ಅದರಂತೆ ಅಂತಃಕರಣ ಇವು ಜ್ಞಾನಕ್ಕಿಂತ ಮೊದಲು ಇದ್ದು ಅಂದ್ರೆ नेत्राधिक द्वारा अंतःकरण की वृत्ति रूप ज्ञान प्रमाणजन्य होवे और स्व अंतःकरण इंद्रिय और विषय तीनों ज्ञान के पूर्व काल में है नहीं. ಈಗ ನಾವೊಂದು ನೇಮ ಕೆಳಗಿನ ಮೆಟ್ಟಲದಲ್ಲಿ ಅಜ್ಞಾತ ಸತ್ಯ ಇದ್ದಾಗ ಇನ್ನು ಸಾಮಾನ್ಯ ಬೋಧದಲ್ಲಿ ಏನಿರ್ತೈತಿ, ಈಗ ಇದು ಕಂಬ ಐತಿ ಹೌದಾ, ಈ ಕಂಬ ಐತಿ ಅಂತ ಯಾಕೆ ಜ್ಞಾನ ಆಯ್ತಪ್ಪ ನಿನಗ ಅಂದ್ರ ಇದು ಇನ್ನೊಂದು ನಿಮಗ್ ದುಡ್ಡು ಅಂತ ಕೇಳ್ಬೇಕಂದ್ರ ಬ್ಯಾಟ್ರಿ ನೋಡ್ರಿ, ಟಾರ್ಚ್ ರಾತ್ರಿ ಕೈಯಾಗ ಹಿಡ್ಕೊಂಡು ಅದ ಕತ್ಲ್ಯಾಗ ಹೋಗಿರ್ಲ ಆ ಬ್ಯಾಟ್ರಿಯಾಗ ಸೆಲ್ ಇರ್ತಾವಿಲ್ಲ ಮತ್ತ ಅದಕ್ಕೆ ಬಂದ್ ಬಿಡ್ತೈತಿ. ಅದನ್ನ ಹಿಂಗ್ ಹಿಚ್ಕದ ಕೊಂಡೇನ ಅಲ್ಲಿ ಮ್ಯಾಲ ಹೋಗಿ ಆ ಗಿಡದ ಮ್ಯಾಲಿ ಗ್ವಾಡಿ ಮ್ಯಾಲಿ ಬಿಡ್ತತಿಲ್ಲ. ಹಂಗ ಶರೀರ ಅನ್ನೋದ ಒಂದು ಬ್ಯಾಟ್ರಿ ಟಾರ್ಚ್, ಅಂತಃಕರಣ ಅನ್ನೋದೇ ಸೆಲ್, ನೇತ್ರ ಗುಡ್ಡಿ ಅನ್ನೋದೇ ಬಲ್ಬ್. ಯಾವುದನ್ನ ನಾವು ನೋಡಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅವಾಗ ಆ ಅಂತಃಕರಣ ವೃತ್ತಿ ರೂಪದಿಂದ ನೇತ್ರದಿಂದ ಅಲ್ಲಿ ತನಕ ಹೋಗ್ತದೆ. ಚಂದ್ರ ಅರ್ಧ ಅದಾನೋ ಪೂರ ಅದಾನೋ ಅನ್ನೋ ಜ್ಞಾನ ಆಗಬೇಕಾದ್ರೆ ಚಂದ್ರನ ತನಕನೂ ಹೋಗ್ಬಾರ್ದು. 8 ದೂರದಲ್ಲಿ ಚಂದ್ರ ಹೋಗಿ ಆ ಚಂದ್ರನೊಡನೆ ಸಂಬಂಧ ಆಗ್ಬೇಕಾದ್ರೆ ಸಂಬಂಧ ಆದಾಗ ಅದು ಆಕಾರ ತಾಳ್ತದ ವೃತ್ತಿ, ಆವಾಗ ಆವರಣ ಭಂಗ ಆಗ್ತದ, ಆವಾಗ ಚಂದ್ರನು ಅರ್ಧ ಇದ್ದಾನೆ ಅಂತ ಜ್ಞಾನ. ಹೀಗೆ ಆದ್ರ ಇವೆಲ್ಲ ಏನೈತಿ, ಮೊದಲ ವಸ್ತು ಎದ್ದು ಜ್ಞಾನ ಅದರ ಹಿಂದಿಗಡೆ ಆಯ್ತು ಅಂತ ಈ ಅಜ್ಞಾನ ಕಾಲ 3 ಸತ್ತೆಯಲ್ಲಿ ಅಜ್ಞಾನ ಕಾಲದಲ್ಲಿ ಈ ರೀತಿ ಕ್ರಮ ಅವು ಮೊದಲಾದವೆಲ್ಲ ಚಂದ್ರ ಮೊದಲಾದ ಈ ರೀತಿ ಏನಾಯ್ತು ಒಂದು ಹೌದಲ್ಲ. ಆದ್ರ ಈಗ ಸದ್ಯ ನಡೆದ ವಿಷಯ ಇದಾದಲ್ಲದ ಗಾಡಿ ಮುಂದೆ ಹೋಗ್ಬಿಟ್ಟಿದೆ. ಅದಕ್ಕೆ ಅಲ್ಲಿ ಏನಂದ್ರ ಅಲ್ಲಿ ಅಂತಃಕರಣದ ವೃತ್ತಿ ರೂಪ ಜ್ಞಾನ ಪ್ರಮಾಣಜನ್ಯ ಇತ್ತಂದ್ರೆ ಅದು ಅಂತಃಕರಣದ ಇಂದ್ರಿಯ ಮತ್ತು ವಿಷಯ 3 ಜ್ಞಾನಕ್ಕಿಂತ ಮೊದಲು ಪೂರ್ವಕಾಲ ಮೇ ಹೈನೇ. ಅಂತಃಕರಣ ಆಗ್ಲಿ ಇಂದ್ರಿಯ ಆಗ್ಲಿ ವಿಷಯ ಆಗ್ಲಿ ಮೊದಲು ಇಲ್ಲೇ ಇಲ್ಲ. ಮತ್ತೇನಂಗಾರ ಮೊದಲು ಇಲ್ಲಂದ್ರ ಮತ್ತೇನಂದ್ರ
ಆ ವಸ್ತುವಿನ ಜ್ಞಾನ ಎರಡು ಒಮ್ಮೆಲೆ ಹುಟ್ಟಿದ್ದಾವೆ. ಇದು ಉತ್ತಮ ಸಿದ್ಧಾಂತ, ಉತ್ತಮನಿಗೆ ಬೋಧ ಮಾಡುವ ರೀತಿ. ವಸ್ತುವಿನ ಜ್ಞಾನ ಏಕಕಾಲದಲ್ಲಿ, ಜ್ಞಾನ ವಸ್ತು, ಸರ್ಪ ಜ್ಞಾನ, ಸ್ವಪ್ನ ಜ್ಞಾನ ಏಕಕಾಲ. ಹೀಗೆ ಮೇಲ್ಮಟ್ಟದ ಉಪದೇಶ ಇದ್ದಿದ್ರು, ನೀವು ಇಲ್ಲಿ ತನಕ ಕೇಳಿದ್ದು ಅದು ಕೆಳಮಟ್ಟದ. ಹೇ किंतु ज्ञान समकाल ही स्वप्न की न्यायी त्रिपुटी उपजय. ಜ್ಞಾನ ಸಮಕಾಲದಲ್ಲಿ ಜ್ಞಾನ ಯಾವಾಗೈತಿ, ಅದಕ್ಕೆ ದೃಷ್ಟಿ ಸೃಷ್ಟಿ ದೃಷ್ಟಿ ಇದ್ದಾಗ ಸೃಷ್ಟಿ ಐತಿ. ದೃಷ್ಟಿ ಅಂದ್ರೆ ಜ್ಞಾನ ಐತಿ, ವಸ್ತು ಐತಿ, ಜ್ಞಾನ ಇಲ್ಲ. ಆದ್ದರಿಂದ ಜ್ಞಾನ ಸಮಕಾಲಿ ಸ್ವಪ್ನಕ್ಕೆ ನ್ಯಾಯಿ ತ್ರಿಪುಟಿ ಉಪಜಯ. ಆ ಜ್ಞಾನ ಕಾಲದಲ್ಲಿ ಜ್ಞಾತ ಜ್ಞಾನ ಜ್ಞೇಯ ರೂಪ ತ್ರಿಪುಟಿ ಉತ್ಪನ್ನವಾಗುತ್ತದೆ. ಯಾಕೆ ತ್ರಿಪುಟಿ ಜನ್ಯ ಜ್ಞಾನ ಕೋಯಿ ಬಿ ನೈ. ಈ ಗಾಡಿ ಮುಂದೋಗ್ಯದೆ, ಆ ತ್ರಿಪುಟಿಯಲ್ಲಿ ವಸ್ತು ಮೊದಲಿದ್ದು ಆ ಜ್ಞಾನ ಅದ್ರ ಹಿಂದಿಗಡೆ ಹಾಕಿತ್ತು. ಈಗೇನಿಲ್ಲ, ಆ ಜ್ಞಾನ ವಸ್ತು ಎರಡು ಒಮ್ಮೆ ಗಪ್ಪ. ಒಮ್ಮೆ ಉತ್ಪತ್ತಿ, ಒಮ್ಮೆ ನಾಶ. ವಸ್ತು ಜ್ಞಾನ ಅಂದ್ರೆ ಉಪದೇಶ ಮೇಲ್ಮಟ್ಟಕ್ಕೆ ಹೋಗಿದೆ ಅಂತ ಅರ್ಥ. ತಥಾಪಿ ಆದರೂ स्वप्न की न्यायी ज्ञान विषय त्रिपुटी जन्यता प्रतीत होवे है. ಅಲ್ಲ, ಸ್ವಪ್ನ ಪದಾರ್ಥಗಳದಾವನ, ಸ್ವಪ್ನದಾಗ ತೋರು ಪದಾರ್ಥಗಳು ಇಲ್ಲ, ಅವು ಇಲ್ಲ. ಹಂಗ ಆ ಜ್ಞಾನ ಆದಾಗ ಸ್ವಪ್ನದಂತೆ ಜ್ಞಾನ ಆದಾಗ ತ್ರಿಪುಟಿ ಜನ್ಯ ಪ್ರತೀತಿ ಹೋವೆ. ಆ ತ್ರಿಪುಟಿ ಮೂಲಕವಾಗಿ ಏನು ಪ್ರತೀತಿ ಅಂದ್ರೆ ಜ್ಞಾನ ಕಥೆ. ಯಾಕೆ ಜಾಗೃತಿಗೆ ಪದಾರ್ಥ ಸಾಕಿ ಭಾಷೆ. ಆದ್ರಿಂದ ಈಗ ಜಾಗೃತ ಪದಾರ್ಥಗಳೇನದಾವಲ್ಲ ಅವು ಎಲ್ಲ ಪ್ರಮಾತ ಭಾಷಿತ್ತು. ಮೊದಲ ಅಂತಕ್ಕನ ವೃತ್ತಿಯಿಂದ ಆ ಚಿದಾಭಾಸನ ಜೀವ, ಇದು ಮೈಕದ, ಇದು ಕಂಬದ, ನೀವು ಕೂತೀರಿ ಎಲ್ಲ ತಿಳಿತಿದ್ದವ ಪ್ರಮಾತ. ಈಗ ಎಲ್ಲ ಹೋಗ್ಬಿಟ್ಟವ ಮೇಲ್ಮಟ್ಟಕ್ಕೆ, ಸುಪ್ರೀಂ ಕೋರ್ಟ್ಗೆ ಹೋಗಿದ್ರಿ. ಆದ್ದರಿಂದ ತ್ರಿಪುಟಿಯ ಪ್ರತೀತಿ ಇದೆ. ಅದು ಜಾಗೃತಿನಲ್ಲಿ ತೋರು ಎಲ್ಲಾ ಪದಾರ್ಥಗಳು ಸಾತ್ವಿಕ. ಪ್ರಮಾತ ಹೋಗೇ ಬಿಟ್ಟಾನೆ. ಹಿಂಗ ಪ್ರಮಾಣಜನ್ಯ ಜ್ಞಾನ ಕಾ ವಿಷಯನೇ. ಆವಾಗ ನೇತ್ರ ರೂಪ ಪ್ರಮಾಣದಿಂದ ಈ ಮೈಕನ್ನು ಪ್ರಮೇಯ ವಸ್ತುದ ಜ್ಞಾನ ಆಕಿತ್ತು. ಅದು ಇದು ಮೊದಲೈತಿ, ಅದ್ರ ಜ್ಞಾನ ಹಿಂದಿಗಡೆ ಹಂಗಿಲ್ಲ. ಯುಗಪ್ಪ ಜ್ಞಾನ ವಸ್ತು ಕೂಡೇ ಹುಟ್ಟ್ಯಾವು, ಕೂಡೇ ನಷ್ಟಾಗ್ತಾವು. ಈ ರೀತಿ ಬಂದದು. ಯಾತೇವಿ ಸ್ವಪ್ನಕ್ಕೆ ಸಮಾನ ಮಿಥ್ಯ. ಆದ್ದರಿಂದ ಸ್ವಪ್ನ ಮಿಥ್ಯ ಹೇಗೋ ಅದರಂತೆ ಜಾಗೃತ ಪ್ರಪಂಚವೂ ಕೂಡ ಎಲ್ಲ ಮಿಥ್ಯ. जागृत में कितने पदार्थन को मिथ्या रूप करके जाने. ನಾವು ಜಾಗೃತದಲ್ಲಿಯೂ ಕೂಡ ಎಷ್ಟೋ ಪದಾರ್ಥಗಳಿಗೆ ಮಿಥ್ಯಾ ಅಂತ ತಿಳ್ಕೊತೀವಿಲ್ಲೋ. ಅಂದ್ರ ಈಗ ಶುಕ್ತಿಯಲ್ಲಿ ರಜತ, ಸಿಂಪಿಯಲ್ಲಿ ಬೆಳ್ಳಿ, ಅದು ಮಿಥ್ಯ ಐತಿಲ್ಲ. ಮತ್ತ ಉಷರ ಭೂಮಿಯಲ್ಲಿ ಮೃಗಜಲ, ಅದು ಮಿಥ್ಯ ಐತಿ. ಹಗ್ಗದಲ್ಲಿ ಸರ್ಪ ಮಿಥ್ಯ ಐತಿ. ತಾಣುವಿನಲ್ಲಿ ಪುರುಷ, ಇವನ್ನೆಲ್ಲ ಜಾಗೃತಿನಲ್ಲೇ ತೋರೋವಲ್ಲ ಇಲ್ಲ, ಹೌದಲ್ಲ. ಇದು ಸುಳ್ಳೈತಿ, ಮಿಥ್ಯ ಐತಿ ಎಲ್ಲ ಜ್ಞಾನ ಹೆಂಗಾಕತಿ. जाने ಅವರನ್ಕೋ ಸತ್ಯ ರೂಪ ಕರ್ಕೆ ಜಾಣೆ. ಮತ್ ಉಳಿದು ಏನದಾವಲ್ಲ, ಇದು ಮಾಯಕ್ ಐತಿ, ಇದು ಘಟ ಐತಿ, ಇದು ಕಂಬ ಐತಿ, ಇವು ಎಲ್ಲ ಸತ್ಯದಾವ. ಹಗ್ಗದಲ್ಲಿ ತೋರಿದ ಸರ್ಪ ಸುಳ್ಳಲ್ಲ, ಶುಕ್ತಿಯಲ್ಲಿ ತೋರಿದ ಬೆಳ್ಳಿ ಅದು ಸುಳ್ಳಲ್ಲ. ಇಟ್ಟ ತಿಳಿದು ಹಗ್ಗ ಸತ್ಯ, ಚಿಂಪಿ ಸತ್ಯ. और हमको सत्य रूप करके ऐसे जाने हैं.
ಅನಾದಿ ಕಾಲಕ್ಕೆ ಪದಾರ್ಥ ಅಂದ್ರ ಈ ಪದಾರ್ಥಗಳು ಎಷ್ಟೋ ದಿನ ಹಿಡ್ದಾಗ ಸಿದ್ಧಾರೂಢ ಮಠ ನಾವು ಹುಟ್ಟೋದಕ್ಕಿಂತ ಮೊದಲೇ ಇತ್ತ, ಹೌದಲ್ಲ? ಕಿನ್ಮೇ ಕೋಯಿ ನಟ್ ಹೋವೆ, ಅದ್ರಾಗ ಕೆಲವರು ಸಾಯ್ತಾರಲ್ಲ, ಅವ ಸತ್ತ ಇವ ಸತ್ತ, ಹಂಗ ಅವ್ರ ತಿನ್ಕೆ ಸಮಾನ್ ಉತ್ಪನ್ನ ಹೋವೆ. ಎಷ್ಟೋ ಹುಟ್ಟತಾವ್ರ, ಎಷ್ಟೋ ಮಂದಿ ಸಾಯ್ತಾರ, ಎಷ್ಟೋ ಮಂದಿ ಮಕ್ಕಳು ಹುಟ್ಟತಾವ. ಐಸೆ ಪ್ರಪಂಚ ಧಾರ ಉಚ್ಛೇದ ಕದೆ ಹೋವೇನೆ. ಸಾಯೋದು ನಿಂತಿಲ್ಲ, ಹುಟ್ಟೋದು ನಿಂತಿಲ್ಲ, ಪ್ರಪಂಚ ಧಾರಾಕಾರವಾಗಿ ನೀರು ಹರಿದಂತೆ ನಿರಂತರವಾಗಿ ಹುಟ್ಟೋದು ಸಾಗೋದು ಎಲ್ಲ ಪ್ರಪಂಚ ನಡೆದ ಬಿಟ್ಟದ. ಜಾಕೋ ಜ್ಞಾನ ಹೋವೆ ತಾಕೋ ಪ್ರಪಂಚಕ್ಕೆ ಪ್ರತೀತಿ ಹೋವೇನೆ. ಯಾರಿಗೆ ಜ್ಞಾನ ಆಕ್ಕದ, ಜ್ಞಾನ ಅಂದ್ರೆ ಬ್ರಹ್ಮಜ್ಞಾನ. ಬ್ರಹ್ಮಜ್ಞಾನ ಆಯ್ತಂದ್ರ ಪ್ರಪಂಚಕ್ಕೆ ಪ್ರತೀತಿ ಹೋವೇನೆ. ಅವಾಗ ಈ ಜಗತ್ತು ಅವ್ರ ಅನ್ಕೋ ಪ್ರಪಂಚಕ್ಕೆ ಪ್ರತೀತಿ. ಆ ಜ್ಞಾನ ಯಾರಿಗಾಗಿಲ್ಲ, ಅವ ಇದ ಸತ್ಯ ತಿಳ್ಕೊಂಡು ಅಲ್ಲೇ ತುಂಬದಾಗ ನೊಣ ಸಿಕ್ಕು ವಾದ್ಯ ಹಂಗ ಹಂಗ ಅಜ್ಞಾನದಲ್ಲಿ ಚಿಕ್ಕ ಅಜ್ಞಾನಿ ಜೀವಿಗಳು ಗೋಳು ಗೋಳು ನಡೆದು ಬಿಟ್ಟಿರ್ತ. ಜ್ಞಾನಕ್ಕೆ ಸಮ ಸಾಧನ್ ವೇದ ಗುರುವೆ. ಆ ಬ್ರಹ್ಮಜ್ಞಾನ ನಮಗೆ ಪ್ರಾಪ್ತಿ ಆಗಬೇಕಾದ್ರೆ ಹೇಗತಿ, ಆ ಸಾಧನೇನದು ವೇದ ಗುರುಗಳು, ವೇದ ಶಾಸ್ತ್ರಗಳು, ಅವುಗಳನ್ನು ತಿಳಿಸ್ತಕ್ಕಂತ ಬಲ್ಲಿದ ಗುರು, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರು. ಏನಂತೆ ಪರಮ ಸತ್ಯಕ್ಕೆ ಪ್ರಾಪ್ತಿ ಹೋವೆ. ಆ ವೇದ ಉಪನಿಷತ್ತುಗಳಿಂದ, ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಂದ ಏನೈತೆ ಪರಮ ಸತ್ಯ ಪಾದ ಪರಮ ಸತ್ಯಕ್ಕೆ ಪ್ರಾಪ್ತಿ ಹೋವೆ. ಅಂದ್ರ ಆ ಪರಮ ಸತ್ಯವಾದ ಬ್ರಹ್ಮ ಪ್ರಾಪ್ತಿಯಾಗುತ್ತದೆ. ಐಸಿ ಪ್ರತೀತಿ ಜಾಗ್ರತ್ ಮೇ ಹೋವೆ ಹೇ. ಈ ರೀತಿ ನಮಗ ಜಾಗೃತಿನಲ್ಲಿ ಜ್ಞಾನ ಆಕೈತಿ. ಕಿಸಿ ಪದಾರ್ಥ ಮೇ ಮಿಥ್ಯಾಪನ. ಇನ್ನು ಕೆಲವು ಪದಾರ್ಥಗಳಲ್ಲಿ ಮಿಥ್ಯಾಪನ ಅಂದ್ರ ಹಗ್ಗದಲ್ಲಿ ತೋರಿದ ಸರ್ಪ, ಶುಕ್ತಿಯಲ್ಲಿ ತೋರಿದ ಬೆಳ್ಳಿ ಎಲ್ಲ ಮಿಥ್ಯಾ ಆಗ್ತಾವಿಲ್ಲ, ಕನಸು ಮಿಥ್ಯಾಕತಿ. ಕಿಸಿ ಮೇ ನಾಶ್, ಇನ್ನು ಕೆಲವು ನಾಶ ಆಕ್ಕವು. ನಾಶ ಅಂದ್ರೆ ಶರೀರ ನಾಶ ಆಕತಿ, ಘಟ ನಾಶ ಆಕತಿ. ಹುಟ್ಟಿದ ಹುಳವೊಮ್ಮೆ ಸಾಯುವುದು, ಕಟ್ಟಿದ ಮನೆಯೊಮ್ಮೆ ಬೀಳುವುದು, ನಾಶ ಆಗಲಿಲ್ಲ. ಕಿಸಿಮೆ ಉತ್ಪತ್ತಿ ಅಂದ್ರೆ ಕೆಲವು ಉತ್ಪತ್ತಿ, ಈಗ ಅಹಂ ಬ್ರಹ್ಮಾಸ್ಮಿ ಅಂತ ಜ್ಞಾನ ಆತು, ಉತ್ಪತ್ತಿ ಆಗ್ತದೆ. ವೇದ ಗುರುತೆ ಪರಮ ಪುರುಷಾರ್ಥಿ ಪ್ರಾಪ್ತಿ. ವೇದ ಶಾಸ್ತ್ರಗಳೇನದಾವು ಗುರುಗಳಿಂದ ಪರಮ ಪುರುಷಾರ್ಥದ ಪರಮ ಪುರುಷಾರ್ಥ ಅಂದ್ರೆ ಪುರುಷಾರ್ಥಗಳು 4: ಧರ್ಮ, ಅರ್ಥ, ಕಾಮ, ಮೋಕ್ಷ. ಚತುರ್ವಿಧ ಪುರುಷಾರ್ಥ ಅಂತಾರೆ. ಪರಮ ಪುರುಷಾರ್ಥ ಮೋಕ್ಷ ಅವಗೌಣ ये सारी ಅವಿದ್ಯಾಕೃತ ಸ್ವಪ್ನಕ್ಕೆ ನ್ಯಾಯ ಮಿಥ್ಯ. ಇದೆಲ್ಲ ಈ ಜಗತ್ತೆಲ್ಲ ಜಾಗ್ರದಲ್ಲಿಲ್ಲ, ಅವರು ಎಲ್ಲಾ ಜಗತ್ತೆಲ್ಲ ಈಗ ಸದ್ಯ ಸ್ವಪ್ನದಲ್ಲಿದ್ದಾರೆ. ಆದ್ದರಿಂದ ಏ ಸಾರಿ ಅವಿದ್ಯಾಕೃತ ಸ್ವಪ್ನಕ್ಕೆ ನ್ಯಾಯ ಮಿಥ್ಯ. ಇದೆಲ್ಲ ಏನ್ ತೋರ್ತದಲ್ಲ ಅದು ಅವಿದ್ಯೆಯಿಂದ ಆದ ಸ್ವಪ್ನದಂತೆ ಮಿಥ್ಯ ಅದ.
ವಾಸಿಷ್ಠ ಮೇ ಐಸೆ ಅನಂತ ಇತಿಹಾಸ. ಅಂದ್ರೆ ವಾಸಿಷ್ಠ ಅಂದ್ರೆ ಯೋಗ ವಾಸಿಷ್ಠ ಈಗ ನಡೆದ ವಿಚಿತ್ರ ಬೋಧ ಇದು. ಇಂಥವು ಅನೇಕ ಅಲ್ಲಿ ಹೇಳಲ್ಪಟ್ಟಿವೆ. ಕ್ಷಣ ಮಾತ್ರಕ್ಕೆ ಸ್ವರೂಪ ಮೇ ಬಹುಕಾಲ ಪ್ರತೀತಿ ಹೋವೆ. ಅಂದ್ರೆ ಕ್ಷಣಕಾಲ ಸ್ವಪ್ನದಲ್ಲಿ ಬಹುಕಾಲ ಪ್ರತೀತಿ ಆಕತಿ. ಹೆಂಗಾಗ್ತದೆ ಅಂದ್ರ ಕನಸು ಒಂದು 10 ಬೇಡ 15 ನಿಮಿಷ ತೋರ್ತಾರೆ. ಆ ಹುಡುಗ ಇನ್ನ ಲಗ್ನ ಮಾಡ್ಕೊಂಡಿಲ್ಲ, ಜಾಗೃತ ಕನಸಿನಾಗ ಅವ್ ಲಗ್ನ ಆತ. ಹೇಳ್ತಿ ಬಂದಳ, ಮಗ ಹುಡ್ತು ದೊಡ್ಡದಾಗ, ಮಗಗ ಮತ್ತ ಲಗ್ನ ಮಾಡಿದ. ಆವಾಗ ಮೊಮ್ಮಗ ಹುಟ್ಟಿದ. ಎಷ್ಟಾಗ 15 ನಿಮಿಷ. ಅದಕ್ಕೆ ಇಲ್ಲಿದ ಕ್ಷಣ ಮಾತ್ರವೇ. ಸಮಯದ ಕ್ಷಣ ಐತೆ, ಬಹುಕಾಲ ಪ್ರತೀತಿ ಹೋವೆ ಅಂದ್ರ ಮತ್ತೀಗ ಮೊಮ್ಮಗ ಇವ್ ಹುಟ್ಟಬೇಕು, ಲಗ್ನ ಆಗಿಲ್ಲ ಇನ್ನ, ಮಗನ ಮಗ ಹುಟ್ಟಬೇಕಾದ್ರ ಎಷ್ಟು ವರ್ಷ ಬೇಕು? ಬಹುಕಾಲ ಪ್ರತೀತಿ. ಅಷ್ಟೆಲ್ಲ ಸ್ವಪ್ನದಾಗ ತೋರ್ತದ ಇಲ್ಲ? ತೋರ್ತದ. ಜಾಗೃತಿ ನ್ಯಾಯ ಸ್ಥಾಯಿ ಪದಾರ್ಥ. ಅಂದ್ರೆ ಜಾಗೃತದಂತೆ ಆ ಸ್ವಪ್ನದಲ್ಲಿ ಸ್ಥಾಯಿ ಪದಾರ್ಥ ಪ್ರತೀತ್ ಹೋವೆ. ಈ ಜಾಗೃತದಂತೆ ಹಂಗ ಸ್ವಪ್ನದಲ್ಲಿ ಅವನು ಬಾಳ ದಿನ ಅಂತನ ತೋರ್ತೈತೆ ಅಲ್ಲಿ. ಹೌದಲ್ಲ? ಅದು ತೋರ್ದಾಗೆ ಬಾಳ ದಿನ, ಎಷ್ಟೋ ವರ್ಷ ಅಲ್ಲ. ಮಗ ಹುಟ್ಟಿ ಮೊಮ್ಮಗ ಹುಟ್ಟಬೇಕಾದ್ರೆ ಎಷ್ಟು ವರ್ಷ ಬೇಕು? ಅದಕ್ಕೆ ಯಥಾ ಮುಹೂರ್ತೆ ಸ್ಯಾತ್ ಸಂವತ್ಸರ ಶತಭ್ರಮ ತಥಾ ಮಾಯಾ ವಿಲಾಸೋಯಂ ಜಾಗೃತಿ ಭ್ರಮ. ಏನತ್ತದ? ಯಥಾ ಮುಹೂರ್ತೆ ಸ್ಯಾತ್ ಒಂದು ಗಳಿಗೆ ಸಂವತ್ಸರ ಶತಭ್ರಮ, 100 ಕಾಲಾವಧಿ ತೋರ್ತದ. ಮಗ ಹುಟ್ಟಿದ, ಮೊಮ್ಮಗ ಹುಟ್ಟಿದ, ಇವೆಲ್ಲ ಆಗ್ಬೇಕಾದ್ರೆ 100 ವರ್ಷ ಬೇಕಲ್ಲ. ಒಂದು ಕ್ಷಣಕಾಲದಲ್ಲಿ ಇಟ್ಟು ತೋರಿಸ್ತೈತೆ ಸಂವತ್ಸರ ಶತಭ್ರಮ. ತಥಾ ಆ ಸ್ವಪ್ನದಲ್ಲಿ ಹೆಂಗ ತೋರ್ತೈತೋ ಅಯಂ ಜಾಯತೆ ಮಾಯಾ ವಿಲಾಸೋ. ಈ ಮಾಯಾ ವಿಲಾಸ, ಮಾಯೆ ಕಾರ್ಯದು ಜಾಗೃತ ಪ್ರಪಂಚ, ಇಲ್ಲಿ ಕೂಡ ಜಾಯತೆ ಜಾಗೃತಿ ಭ್ರಮ. ಈ ಜಾಗೃತಿ ಭ್ರಮನೂ ಕೂಡ ಸ್ವಪ್ನದಂತೆನೆ ಐತೆ. ಎಲ್ಲರೂ ಸ್ವಪ್ನದಾಗ ಅದಾರ. ಈಗ ಅವ್ ತಿಳ್ಕೊಂಡ ನಾವು ಯಾವ ತರಕ್ಕೆ ಅದೇವಿ ಅಂತೇಳಿ. ಅದು ಸ್ವಪ್ನ. ಆದ್ದರಿಂದ ಇಲ್ಲಿ ಪ್ರತೀತಿ ಹೋವೆ. ಚಿಂತೆ ಬಹುಕಾಲ ಭೋಗ ಹೋವೆ. ಬಹಳ ವರ್ಷ ಇಲ್ಲಿ ಸುಖ ದುಃಖ ಸಾಕ್ಷಾತ್ಕಾರ ರೂಪ ಭೋಗನು ಅನುಭವಿಸ್ತಾರ. ಇದೆಲ್ಲ ಜಾಗೃತದಲ್ಲಿ ಕಂಡು ಬರ್ತದಿಲ್ಲ. ಯಾತೆ ಜಾಗೃತ ಪದಾರ್ಥ ಸ್ವಪ್ನತೆ ಕಿಂಚಿತ್ ವಿಲಕ್ಷಣ ನೈ. ವಿಚಾರ ಮಾಡಿ ನೋಡಿದರೆ ಸ್ವಪ್ನಕ್ಕೆ ಸುಳ್ಳು ಅಂತೇವೆ, ಜಾಗ್ರ ಅದಕ್ಕೆ ತೀರ ಸುಳ್ಳಲ್ಲ. ಆದ್ರೆ ಇದಕ್ಕೆ ಸತ್ಯ ಅಂತ ನಂಬ್ಕೊಂಡು ಕೂತೇವೆ ನಾವು, ಜಾಗೃತ ಪ್ರಪಂಚ. ಆದ್ದರಿಂದ ಜಾಗೃತ ಪದಾರ್ಥಿ ಸ್ವಪ್ನತೆ ಕಿಂಚಿತ್ ವಿಲಕ್ಷಣತಾನೆ. ಆ ಸ್ವಪ್ನಕ್ಕೆ ಹೆಂಗ ಅದು ಅನಿತ್ಯ, ಅದು ಸುಳ್ಳದ, ಅದರಂತೆ ಇದನ್ನು ಅದ ವಿಲಕ್ಷಣತ. ಅದಕ್ಕೆ ಬೇರೆ ಇಲ್ಲ ಜಾಗೃತ, ಅದಕ್ಕಿಂತ ತೀರ ಸುಳ್ಳು. ಕಿಂತು ಆತ್ಮ ಭಿನ್ನ ಸರ್ವ ಮಿಥ್ಯ. ಆತ್ಮ ಒಂದೇ ಸತ್ಯದ, ಅದನ್ನ ಬಿಟ್ಟು ಸರ್ವವೆಲ್ಲ ಮಿಥ್ಯ ಅದ. ಆ ಮಿಥ್ಯಾದ ಮ್ಯಾಲಿ 357ನೇ ಟಿಪ್ಪಣಿ ಅದು. ಮೇಲ್ಮಟ್ಟದ ಉಪದೇಶನೇ ಐತಿ ಎಲ್ಲ ಪೂರ. 357ನೇ ಟಿಪ್ಪಣಿ. ಏ ದೃಷ್ಟಿ ಸೃಷ್ಟಿವಾದಕ ನಿಷ್ಕರ್ಷ. ಇದೇನ್ ನಾವು ಇಲ್ಲಿ ತನ ನಿಮ್ಗೆ ಉಪದೇಶ ಮಾಡೇವಿ. ಇದು ದೃಷ್ಟಿ ಸೃಷ್ಟಿವಾದ ಅನುಸಾರ ಐತೆ. ವಿಚಿತ್ರ ನಿಮ್ಗೆ ಇದಕ್ಕ ಹೇಳೋದೆಲ್ಲ ಮಾತು ಎಷ್ಟು ವಿಚಿತ್ರ ಹೇಳ್ತಾರಪ್ಪ ಇವ್ರಿ.
या पक्ष का प्रतिपादन बृहदारण्यक उपनिषत् के व्याख्यान में ಅಂದ್ರ ಇದು ಎಲ್ಲಿ ನಾವು ಇಟ್ಟೋತನ ಹೇಳ್ಕೊಂಡ್ ಬಂದೇವಿ ಸೃಷ್ಟಿವಾದ ಅದ್ರ ಬಗ್ಗೆ ಜರ ಪರಿಚಯ ಕೊಡ್ತಾರ. ಅದು ಈ ಸೃಷ್ಟಿವಾದ ಅನ್ನೋದು ಬೃಹದಾರಣ್ಯಕ ಉಪನಿಷತ್, ಶುಕ್ಲ ಯಜುರ್ವೇದದಲ್ಲಿ ಬೃಹದಾರಣ್ಯಕ ಉಪನಿಷತ್ ಬರ್ತದೆ. ಉಪನಿಷತ್ತುಗಳಲ್ಲಿ ಬೃಹತ್ವಾದ ಅಂದ್ರೆ ಎಲ್ಲಕ್ಕಿಂತ ದೊಡ್ಡದು ಬೃಹದಾರಣ್ಯಕ ಉಪನಿಷತ್. ಅದರ ವ್ಯಾಖ್ಯಾನ ಮಾಡುವಲ್ಲಿ ಭಾಷ್ಯಕಾರ ಅಂದ್ರೆ ಶಂಕರಾಚಾರ್ಯರು ಮತ್ತು ವಾರ್ಷಿಕಕಾರ ಅಂದ್ರ ಸುರೇಶ್ವರಾಚಾರ್ಯರು, ಮಂಡನ ಮಿಶ್ರ ಇದ್ದಲ್ಲ ಅವರು, ಮತ್ತು ಶಂಕರ ಭಾಷ್ಯ ಮತ್ತು ಆನಂದಗಿರಿ ಕೃತ ವ್ಯಾಖ್ಯಾನ. ಶಂಕರ ಭಾಷ್ಯದ ಮೇಲೆ ಆನಂದಗಿರಿ ಅಂತ ಟೀಕಾ ವ್ಯಾಖ್ಯಾನ ಮಾಡ್ಯಾರ. ಆನಂದಗಿರಿ ಸಹಿತ ಮಾಂಡೂಕ್ಯ ಉಪನಿಷತ್ ಅಲ್ಲದೆ ಈಗ ಬೃಹದಾರಣ್ಯಕ ಉಪನಿಷತ್ ಹೇಳಿದ್ವಿ, ಮತ್ತು ಅಥರ್ವಣ ವೇದದ ಮಾಂಡೂಕ್ಯ ಉಪನಿಷತ್. मांडूक्य उपनिषद की कारिका में ಮಾಂಡುಕ್ಯ ಕಾರಿಕ, ಮಾಂಡುಕ್ಯದಲ್ಲಿ ಗೌಡಪಾದಾಚಾರ್ಯರ ಕಾರಿಕ ಮಾಡ್ತಾನೆ. ಗೌಡಪಾದಾಚಾರ್ಯ ಗೊತ್ತದ್ರ? ಶಂಕರಾಚಾರ್ಯರ ಗುರುವಿನ ಗುರು, ಶಂಕರಾಚಾರ್ಯರ ಗುರು ಗೋವಿಂದ ಪಾದರು. ಗೋವಿಂದ ಪಾದರ ಗುರು ಗೌಡಪಾದಾಚಾರ್ಯ. ಅವರು ಈ ಮಾಂಡುಕ್ಯ ಉಪನಿಷತ್ ಇಟ್ಟ ಐತಿ, ಇಟ್ಟ ಸಾಣದೈತಿ. ಅದರ ಮೇಲೆ ಕಾರಿಕಾ ಬರ್ದಾರ ಅವರು. ಅಲ್ಲರ ಅಬಾಬ ಹನುಮಾನ್ 3 ಭಾಗ ಐತ ಈ ರೀತಿ. ಆದ್ದರಿಂದ ಅಲ್ಲಿ मांडूक्य उपनिषद का कारिका किया है ताकि ಅಂದ್ರ ಈ ದೃಷ್ಟಿ ಸೃಷ್ಟಿವಾದ ಅಲ್ಲಿನೂ ಬಂದದಂತ ಹೇಳೋ ತಾತ್ಪರ್ಯ. ಬೃಹದಾರಣ್ಯಕ ಉಪನಿಷತ್ ನಲ್ಲಿ ಬಂದಿದೆ ಮತ್ತು ಮಾಂಡುಕ್ಯದ ಕಾರಿಕೆಯಲ್ಲಿನೂ ಬಂದಿದೆ. ವೇದಾಂತ ದೀಪಿಕಾ ನಾಮಕ ಭಾಷಾ ಟೀಕಾ ವಿಷಯ ಪಂಡಿತ್ ಪೀತಾಂಬರ್ಜಿಯವರು ಟೀಕಾಕಾರ. ಅವರು ವೇದಾಂತ ದೀಪಿಕಾ ಅಂತೇನ ನಾವು ಆ ಒಂದು ಗ್ರಂಥ ಬರ್ದೇವಿ, ಅದ್ರಾಗೂ ನಾವು ಬರ್ದೇವಿ ಅಂತ ಹೇಳ್ತಾರ ಅವರು. ಅವರ ವಾಸಿಷ್ಠ ಗ್ರಂಥಮೇ ಯೋಗ ವಾಸಿಷ್ಠ ಗ್ರಂಥದಲ್ಲಿಯೂ ಕೂಡ ಈ ದೃಷ್ಟಿ ಸೃಷ್ಟಿವಾದ ಬರುತ್ತದೆ. ತಥಾ ವೇದಾಂತ ಮುಕ್ತಾವಲಿ ಮೇ, ವೇದಾಂತ ಮುಕ್ತಾವಲಿ ದೃಷ್ಟಿ ಸೃಷ್ಟಿವಾದದಲ್ಲಿ ಪ್ರಧಾನ ಗ್ರಂಥದು. ವೃತ್ತಿ ಪ್ರಭಾಕರಕ್ಕೆ ಅಷ್ಟಮ ಪ್ರಕಾಶವೇ. ವೃತ್ತಿ ಪ್ರಭಾಕರ 8ನೇ ಪ್ರಕಾಶದಲ್ಲಿ ವೇದಾಂತದ ಸಂಪೂರ್ಣ ಎಲ್ಲ ಇಟ್ಬಿಟ್ಟಾರ. ಅನೇಕದ ರೀತಿ ವೇದಾಂತದಲ್ಲಿ ಏನೇನು ಹೆಂಗ ಹುಬ್ಬಳ್ಳಿಯಾಗ, ಹುಬ್ಬಳ್ಳಿ ಪೂರಾ ಗೊತ್ತು. ಹುಬ್ಬಳ್ಳಿ ನೋಡಿ ಅನ್ನಿ ಅಂದ್ರೆ ನೋಡೇನತ್ತಾನ ಹೋಗಿ, ಎಲ್ಲಿ ಬರೀ ಸಿದ್ದಾಳ ಮಠಕ್ಕೆ ಬಂದು ಹೋಗ್ಬಿಟ್ಟಾನ. ಹುಬ್ಬಳ್ಳಿ ನೋಡೇನತ್ತಾನ. ಅಲ್ಲಿ ದುರ್ಗದ ಬೈಲಿ ಎಲ್ಲಿ ಐತಿ ಅಂತ ಕೇಳಿದ್ರೆ ಯಾರಿಗೂ ಗೊತ್ತಾನ. ಹೌದಿಲ್ಲ? ಅಂದ್ರ ಹುಬ್ಬಳ್ಳಿನ ನೋಡೇನಂದ್ರ ಪ್ರತಿಯೊಂದು ಸಂಧಿ ಸಂಧಿ ಗಲ್ಲಿ ಗಲ್ಲಿ ಎಲ್ಲ ಗೊತ್ತಿರ್ಬೇಕು. ಅವ್ನು ಹೆಸರು ತೊಗೊಂಡ್ರೆ ಪಟ್ಟ ಅದ ಇಲ್ಲೇ ಐತೆ ಅಂದಾಗ ಪಕ್ಕ. ಹಂಗ ವೇದಾಂತ ಅನ್ನೋದು ಗೊತ್ತೈತಂದ್ರ ಬರೀ ಹಿಂಗ ಏನೂ ಗೊತ್ತಿಲ್ಲ. ಇವೆಲ್ಲ ಕಾಯ್ದಾ ಎಲ್ಲೇದು ಏನೇನಲ್ಲ ವೇದಾಂತದ ಪ್ರಕ್ರಿಯೆಗಳು ಏನೇನದಾವ ಅದೆಲ್ಲ ಈ ರೀತಿ ಅಲ್ಲಿ ವೃತ್ತಿ ಪ್ರಭಾಕರದ 8ನೇ ಪ್ರಕಾಶದಲ್ಲಿ ಅದು ಬಹಳಷ್ಟು ವಿಸ್ತಾರ ಅಲ್ಲಿ ಬರ್ದಿದ್ದಾರೆ. ಅಷ್ಟಮ ಪ್ರಕಾಶ ಮೇ ತಥಾ ಆತ್ಮ ಪುರಾಣದಲ್ಲಿಯೂ ಕೂಡ ಈ ವಿಷಯ ದೃಷ್ಟಿ ಸೃಷ್ಟಿವಾದ ಬಂದಿದೆ. ಇನ್ನ ಅದ್ವೈತ ಸಿದ್ಧಿ ಆದಿಕ ಆಕಾರ ಗ್ರಂಥ ಮೇ ಅದ್ವೈತ ಸಿದ್ಧಿ ಏನ ಗ್ರಂಥ ಸರ್? ಕೆಲವೊಂದು ಅನ್ಬೋದು. ಅದ್ವೈತ ಸಿದ್ಧಿ
ಹಾ, ಅದ್ವೈತ ಸಿದ್ಧಿ ಅನ್ನೋ ಗ್ರಂಥ ಕೇಳಿರ್ಬೇಕು, ಕೇಳಿಲ್ಲ. ಅದ್ವೈತ ಸಿದ್ಧಿ ಅಂತ ಗ್ರಂಥ, ಅದನ್ನ ಯಾರು ಬರ್ದಾರ ಅಂದ್ರೆ ಮಧುಸೂದನ ಸ್ವಾಮಿಗಳು ಬಂದಾರ, ಮಧುಸೂದನ ಸರಸ್ವತಿ. ಅದ್ವೈತ ಸಿದ್ಧಿ, ಹಾ, ಅದ್ವೈತ ಸಿದ್ಧಿ ಮಧುಸೂದನ. ನೈಷ್ಕರ್ಮ ಸಿದ್ಧಿ, ನೈಷ್ಕರ್ಮ ಸಿದ್ಧಿ ಅಂತದ. ನೈಷ್ಕರ್ಮ ಸಿದ್ಧಿ ಯಾರು ಬರ್ದಾರ ಗೊತ್ತದನ? ಕರೆಕ್ಟ್, ವಾ ವಾ ವಾ. ಆ ಯಾಕೆ ಬಂದ್ರಪ್ಪ ಅಂದ್ರೆ ವೇದಾಂತದ ಪ್ರಕ್ರಿಯೆ ಓಣಿ ಓಣಿ ಎಲ್ಲ ಗೊತ್ತಿರ್ಬೇಕು, ಎಲ್ಲ ಉಪ್ಪಳ್ಳಿ ಅಂದ್ರೆ ಎಲ್ಲ ಅಂದ್ರೆ ವೇದಾಂತದ ಸಂಧಿ ಸಂಧಿ ಗೊತ್ತಿರ್ಬೇಕು. ಗ್ರಂಥಗಳು ಯಾವು, ಬರ್ದಾವ ಯಾರು, ಅದ್ರದ್ದು ಏನ್ ರೂಲ್ಸ್ ಎಲ್ಲ ಅಂದ್ರ ವೇದಾಂತ ಪಕ್ಕ ಗೊತ್ತೈತೆ ಅಂತ. ಅಂದ್ರೆ ಇಲ್ಲಿ ನೈಷ್ಕರ್ಮ ಸಿದ್ಧಿ ಅಂತ ಗ್ರಂಥ ಇದೆ. ಯಾರು ಬಂದ್ರು? ಮೊದಲು ಮಂಡನ ಮಿಶ್ರತಿದ್ರಲ್ಲ, ಅವ್ರು ಶಂಕರಾಚಾರ್ಯ ಸೋಲಿಸಿ ತನ್ನ ಶಿಷ್ಯನನ್ನು ಮಾಡಿಕೊಂಡು ಅವನ ಗೃಹಸ್ಥನ ಸನ್ಯಾಸಿ ಮಾಡಿ ಅವರಿಂದ ನಾ ಭಾಷ್ಯ ಬರ್ದೀನಿ, ಅದು ತಿಳಿವಾದ ಮಂದಿಗೆ, ಅದಕ್ಕ ನೀವು ವಾರ್ತಿಕ ಬರೀ ಅಂತ ಬರೆಸಿದ್ರು. ಆ ಉಳಿದ ವೇದಾಂತಿಗಳೆಲ್ಲ ಏನ್ ಶಂಕರಾಚಾರ್ಯರ ಏನ್ ಮಾಡ್ಲಾಕತ್ತೀರಿ ನಾವು, ದ್ವೈತವಾದಿ ಕರ್ಮದಿಂದ ಮುಕ್ತಿ ಹೇಳೋ ಮನುಷ್ಯ, ಇನ್ ಎಲ್ಲ ಕರ್ಮ ಪರವಾಗಿ ಬರೆದು ಬಿಡ್ತಾನವ. ಏನ್ರಿ ಅವಾಗ ಯಾಕೆ ತರ್ತೀರಿ ಬ್ಯಾಡ ಅಂತೇಳಿ ವೇದಾಂತಿಗಳೆಲ್ಲ ಕತ್ತಿದ್ರು. ಅವಾಗ ಅವ್ರಿಗೆ ಗೊತ್ತಾತ, ಅವ್ರು ವಿದ್ವಾನ್ ಪಂಡಿತ. ಅವನು ಕುಮಾರಲ ಭಟ್ಟನ ಶಿಷ್ಯ ಯಾರು? ಮಂಡನ ಮಿಶ್ರ ಕುಮಾರಲ ಭಟ್ಟನ ಶಿಷ್ಯ. ಪೂರ್ವಮೀಮಾಂಸ ವಾರ್ತಿಕಕಾರ ಕುಮಾರಲ ಭಟ್ಟ, ಅವ ವಾರ್ತಿಕ ಬರೆದಿದ್ದ. ಅದೇ ಭಾಷ್ಯದ ಮೇಲೆ ವಾರ್ತಿಕ ಬರೀಲಾಕ ಆ ಮಂಡನ ಮಿಶ್ರನನ್ನ ಇವರು ಸೋಲಿಸಿ ತಗೊಂಡ್ಬಂದಾಗ ವೇದಾಂತಿಗಳೆಲ್ಲ ವಿರೋಧ. ಕರ್ಮ ಪರವಾಗಿ ಬರೆದು ಬಿಡ್ತಾನವ, ಕರ್ಮದಿಂದ ಮುಕ್ತಿ ಅಂತ ಹೇಳೋ ಮನುಷ್ಯ ಮೊದಲೇ ಅಂತ ಅಲ್ಲ ಕತ್ತಾನ. ಅವಾಗ ಅವರು ಮಂಡನ ಮಿಶ್ರ ಇದ್ದಾರಲ್ಲ, ಅವ್ರಿಗೆ ಶಂಕರಾಚಾರ್ಯ ತಮ್ಮ ಶಿಷ್ಯನ ಮಾಡ್ಕೊಂಡು ಸನ್ಯಾಸ ಗೃಹಸ್ಥಿದ್ದ, ಸನ್ಯಾಸ ಕೊಟ್ಟು ಸುರೇಶ್ವರಾಚಾರ್ಯ ಅಂತ ಹೆಸರಿಟ್ರ. ಸುರೇಶ್ವರಾಚಾರ್ಯ ಅಂತ ಹೆಸರಿಟ್ಟಾಗ ಅವ್ರಿಗೆ ಗೊತ್ತಾತ್ ಏನ್ ನಡೆದೈತಿ ಇಲ್ಲಿ ಗಾದ್ದಲ ಅದವರು, ನನ್ನ ಮ್ಯಾಲೆ ಸಂಶಯ ತಗೊಂಡಾರ ಎಲ್ಲರೂ ಅಂತೇಳಿ ಅವಾಗ ಸುರೇಶ್ವರಾಚಾರ್ಯರು ನೈಷ್ಕರ್ಮ ಸಿದ್ಧಿ ಅಂತ ಗ್ರಂಥ ಬಂದರು. ನೈಷ್ಕರ್ಮ ಸಿದ್ಧಿ ಅಂದ್ರೆ ಕರ್ಮದಿಂದ ಮುಕ್ತಿ ಇಲ್ಲ, ಜೀವನ ಬರೋದನ್ನೇ ಹೇಳಂಗ ಗಾಡಿ ಚೇಂಜ್ ಆಗ್ತೀವಿ. ನೈಷ್ಕರ್ಮ ಸಿದ್ಧಿ ಅಂದ್ರ ಕರ್ಮದಿಂದ ಮುಕ್ತಿ ಇಲ್ಲ. ನಕರ್ಮಣ ಪ್ರಜಯಾಧನೇನ ತ್ಯಾಗೇನೇಕೆ ಅಮೃತತ್ವ ಮಾನುಷ ಅಂತ ಶ್ರುತಿ ಅದ. ಆ ಪ್ರಕಾರ ಖಂಡನ ಮಾಡಿ ಕರ್ಮವನ್ನು ಖಂಡನ ಮಾಡಿ ಅದೇನೈತಲ್ಲ ನೈಷ್ಕರ್ಮ ಸಿದ್ಧಿ ಅಂತ ಗ್ರಂಥ ಬರ್ದಾಗ ಎಲ್ಲರೂ ಪಾಪ ಪಡ್ತಾರೆ. ಹೌದು ಗಂಡಸಂದ್ರ ಆದ್ದರಿಂದ ಇಲ್ಲಿ ಏನೈತಿ ಅದ್ವೈತ ಸಿದ್ಧಿ ಮಧುಸೂದನ ಸರಸ್ವತಿ ಅವರು ಮತ್ತು ನೈಷ್ಕರ್ಮ ಸಿದ್ಧಿ ಅವರು ಸುರೇಶ್ವರಾಚಾರ್ಯ ಬರ್ದಾರ. ಆದ್ದರಿಂದ ಈ ರೀತಿ ಅಲ್ಲಿ ಅನೇಕ ಇವು ಎಲ್ಲ ಮತ್ತೆ ಅದಾವು. ಅದಕ್ಕಾಗಿ ಈ ರೀತಿಯಲ್ಲಿ ಅದ್ವೈತ ಸಿದ್ಧಿ ಅಂತ ಬಂದಿತ್ತಲ್ಲ, ಇಲ್ಲಿ ಟಿಪ್ಪಣಿ 357ನೇ ಟಿಪ್ಪಣಿಯಲ್ಲಿ ಅದ್ವೈತ ಸಿದ್ಧಿ ಆದಿಕ ಆಕಾರ ಗ್ರಂಥ ಮೇಬಿ ಯಾಕ ಪ್ರತಿಪಾದನೆ ಅಂದ್ರ ಈ ದೃಷ್ಟಿ ಸೃಷ್ಟಿವಾದ ಐತಲ್ಲ, ಇದು ಎಲ್ಲೆಲ್ಲಿ ಐತೆ ಅನ್ನೋದು ಈ ಪಂಡಿತ್ ಪೀತಾಂಬರ್ಜಿ ಅವರು ಎಷ್ಟು ಗ್ರಂಥ ನೋಡಿರ್ಬೇಕು ಅವರು. ಇದು ಎಲ್ಲ ಇಲ್ಲಿ ಐತಿ, ಇದು ಈ ವಿಷಯ ಇಲ್ಲಿ ಬಂದದು ಹಿಂಗೆಲ್ಲ ಹೇಳಕತ್ತಾರ ಅವರು. ಈ ಟಿಪ್ಪಣಿಕಾರ ಯಾಕೋ ವಿಶೇಷ ಜಿಜ್ಞಾಸ ಹೋವೇಸು ತಿನ್ನ ಗ್ರಂಥನ ಮೇಲೆ ದೇಖೆ. ಇನ್ನ ಅದನ್ನ ನೋಡ್ಬೇಕಂತ ನಿಮಗೆ ಇಚ್ಛಾ ಇದ್ರೆ ಇವೆಲ್ಲ ಗ್ರಂಥಗಳ ಹೆಸರು ಹೋಗ್ರಿ ಅಲ್ಲಿ ನೋಡ್ರಿ ಅಂತ ಹೇಳಿದ್ರು. ಮತ್ತೇನ್ ಹೇಳ್ತಾರೆ, ಪರಂತು ಆದ್ರೆ ಅಕ್ಕ ಅಂದ್ರ ಮನಿ ಮೂಲ್ಯಾಂಗ
ಮನೆ ಇಲ್ಲಿ ನಮ್ಮ ಆ ಕೈಲಾಸ ಮಂಟಪದ ಬಾಗಿಲಿಗೆ ಜೇನಿದ್ದು ನಾವ್ ನೋಡಿವಿ. ಕಂಡಾಬಿಟ್ಟಿದೆ ಹಂಗ ಮನಿ ಮೂಲ್ಯಾಗ ಜೇನ್ ಇರ್ಲಾಕಾಗಿ ಗುಡ್ಡಕ್ಕೆ ಯಾಕೆ ಹೋಗ್ತೀವೋ ಮಾರೇ. ಆ ರೀತಿ ಗ್ರಹಕ್ಕೆ ಕೋಣೆ ವಿಶೇಷ ಮಧು ಬೆಲೆ, ಮಧು ಅಂದ್ರೆ ಜೇನುತುಪ್ಪ ಮೂಲ್ಯಾಗ ಇದ್ದಾಗ तो पर्वत विषय किस अर्थ जाना, पर्वत गुड्ड ಜೇನ್ ಜೇನ್ ಹುಡ್ಕ್ಯಾಡ್ಕ ಹುಡುಗ್ಯಾಕ ಮನಿ ಮುರಿಯಾಗ ಇದ್ದಾಗ ಅಂತೇಳಿ. ಇಸ್ ನ್ಯಾಯಕರಿ ಜಿಜ್ಞಾಸು ಯಾಹಿ ಗ್ರಂಥ ವಿಷಯ. ಈಗೇನ್ ನಾ ಟಿಪ್ಪಣಿ ಒಳಗ ಕೊಟ್ಟೇನಿ ಹೇಳೇನಲ್ಲ, ಅದೇ ದೃಷ್ಟಿ ಸೃಷ್ಟಿವಾದ ಉತ್ತಮ ಸಿದ್ಧಾಂತ ಅದ ಜ್ಞಾನ ಆಗಿಬಿಡ್ತದ. ಇಟ್ರ ಮೇಲೆ ನೀನು ಕೊಟ್ಟೆನ್ನ ಇಟ್ಟು ತಿಳ್ಕೊಂಡು ಶಾಂತ ಆಗ ಸುಮ್ಮನೆ ಊರೆಲ್ಲ ಹುಡ್ಕ್ಯಾಡ್ಕೊತ ಗುಡ್ಡ ತಿರ್ಗಾಡ್ತಿ ಯಾಕ ಅಂತ ಹೇಳಿದ್ರು ಅವರು. अन्य बहु ग्रंथन से देखने का बुद्धि के विनोद बिना और ತುಂಬಾ ಹೋಗಿ ತಿರುಗಾಡಿ ಇಲ್ಲಿ ನಾ ಅದನ್ನ ಪೂರ ಹೇಳೇ ಬಿಟ್ಟೆ ಅಂತ ಹೇಳ್ಯಾರ. ಯಾರು? ಪಂಡಿತ್ ಪೀತಾಂಬರ್ಜಿ ಅವರು. ಪಂಡಿತ್ ಪೀತಾಂಬರ್ಜಿ ಅವರು ದೊಡ್ಡ ವಿದ್ವಾನ್ರು. ಅವ್ರು ಬರೆದ ಗ್ರಂಥ ಅವು ಅನೇಕದ ಮಾತ್ರ, ಆದ್ರೆ ಇಲ್ಲಿ ಉಪಲಬ್ಧಿ ಇಲ್ಲ. ಅವರು 10 ಉಪನಿಷತ್ತುಗಳಿಗೂ ಕೂಡ ಟೀಕಾ ಬರ್ತಾರೆ. ಮತ್ತು ವಿಚಾರ ಸಾಗರಕ್ಕ ಎಷ್ಟು ಟೀಕಾ ಬರ್ದಾರ, ಪಂಚದಶಿ ಗ್ರಂಥಕ್ಕೂ ಟೀಕಾ ಬರ್ದಾರ, ವಿಚಾರ ಚಂದ್ರೋದಯ ಬರ್ದಾರ, ವೃತ್ತಿ ರತ್ನಾವಳಿ ಬರ್ದಾರ. ಇವೆಲ್ಲ ಅವ್ರ ಗ್ರಂಥಗಳು. ಹೇ ಪಂಡಿತ್ ಪಿತಾಂಬರ್ಜಿ ಅವರು ನಿಶ್ಚಲ್ ದಾಸರ ನಂತರ ಅವರು ದೊಡ್ಡ ಪಂಡಿತರು ಅಂತ. ಅದಕ್ಕ ಟಿಪ್ಪಣಿ ಸಮಾಪ್ತಿ. 357ನೇ ಟಿಪ್ಪಣಿ ಮುಗೀತ. ಏನ್ ಆಯ್ತು. ಈಗ 329ನೇ ಅಂಕ ಶಿಷ್ಯ ಪ್ರಶ್ನೆ ಮಾಡುತ್ತಾನೆ. ಈಗ ಶಿಷ್ಯ ಪ್ರಶ್ನೆ ಮಾಡುತ್ತಾನೆ 329ನೇ ಅಂಕದಿಂದ. ಏನ್ ಮಾಡ್ತಾನ? ಸ್ವಪ್ನಕಿ ನ್ಯಾಯಿ ಸ್ವಲ್ಪ ಕಾಲ ಸ್ಥಾಯಿ ಸಂಸಾರ ಹೋವೇತೋ ಅನಾದಿ ಕಾಲಕ ಬಂಧನ ಯುವ चाहिए. ಏನಂತಾನ? ಅಲ್ರಿ ನೀವು ಆ ವಸ್ತು ಜ್ಞಾನ ಒಮ್ಮೆಲೆ ಹುಟ್ಟಿತು, ಅದು ಒಂದು ಕ್ಷಣದಲ್ಲಿ ಆಯ್ತು, ಹಿಂಗೆಲ್ಲ ಹೇಳ್ಕೊಟ್ಟು ಬರ್ತೀರಿ. ಸ್ವಪ್ನದಂತೆ ಸ್ವಲ್ಪ, ಯಾಕಂದ್ರೆ ಸ್ವಪ್ನದ ಕಾಲದ ಒಂದು 10-15 ನಿಮಿಷ ಇಟ್ಟದ ಈ ಸಂಸಾರದರ ಅದಕ್ಕ ನಿಂತ್ಕೊಂಡ್ರು ಹೇಳ್ಯಾರ, ನೆನವೆಲ್ಲ ಖುಷಿ ಕನಸಿನಂದದಿ ನಿತ್ಯವಲ್ಲ ಅಂತ ನಿಂತ್ಕೊಂಡ್ರು ಹೇಳ್ಯಾರ. ನೀವು ಹೇಳ್ತೀರಿ ಹಿಂಗ. ಅಂದ ಮೇಲೆ ಇಟ್ಟ ಒಂದ್ 10-15 ಮಿನಿಟ್ ಕನಸು ಇರ್ತೈತಿ, ಅದರಂತೆ ಜಾಗೃತನು ಅಷ್ಟ ಹೇಳಿಬಿಟ್ರೆ ಅವ ಅಂತಾನ ಸ್ವಲ್ಪ ಕಾಲ ಸ್ಥಾಯಿ ಸಂಸಾರ ಹೋವೇತು. ಇದು 10-15 ನಿಮಿಷದನ ಈ ಸಂಸಾರ ಐತಂತ ಹೇಳಿದ್ರೆ ಅನಾದಿ ಕಾಲಕ ಬಂಧನ ಇವು. ಅನಾದಿ ಕಾಲದಿಂದ ಈ ಬಂದದಲ್ಲ, ಜನನ ಮನ ರೂಪ ಬಂದ. ಇದು ಅಹಂಕಾರ ಸೇ ಆದಿ ರೇಖೆ ಅನಾತ್ಮ ವಸ್ತುಕ್ಕೂ ಬಂದ ಕೈ ಬಂದ ತಿಳ್ಕಂತಾರೆ. ಅಹಂಕಾರ ಮೊದಲು ಮಾಡಿಕೊಂಡು ಈ ದೇಹಾದಿ ಅನಾತ್ಮ ವಸ್ತುಗಳು ಏನದಾವ ಅವೆಲ್ಲ ಬಂದ. ಆದ್ದರಿಂದ ಅವು ಇರಬಾರ್ದಾಗಿತ್ತು. ಆ ಪ್ರಶ್ನೆ ಮಾಡೋನ್ ಶಿಷ್ಯನ ಅಭಿಪ್ರಾಯ. ಬಂದ ನಿವೃತ್ತಿ ರೂಪ ಮೋಕ್ಷಕ್ಕೆ ನಿಮಿತ್ತ. ಈ ಬಂದ ಕಳ್ಕೊಳ್ಳೋ ಸಲುವಾಗಿ ಮೋಕ್ಷ ಪಡೀಬೇಕಲ್ಲ, ಹೌದಿಲ್ಲ? ಮತ್ತೆ ನಾವ್ ಎಲ್ಲಾರು ಈಗ ನೀವೆಲ್ಲ ಎದಕ್ ಬಂದಿರಿ, ನಾವ್ ಎದಕ್ ಬಂದೇವಿ? ಅದಕ್ಕ ಇಲ್ಲ. ಮತ್ತ ಹಂಗಾದ್ರ ಆ ನಿವೃತ್ತಿ ರೂಪ ಮೋಕ್ಷ ನಿಮಿತ್ತ ಶ್ರವಣಾದಿ ಸಾಧನ್ ನಿಷ್ಫಲೋಂಗಿ. ಇಲ್ಲಿ ನಾವು ಊರ್ ಬಿಟ್ಟು ಬಂದ ಇಲ್ಲಿ ಹೇಳಕ್ಕಿದ್ದು, ನಿಮ್ ಮನಿ ಬಿಟ್ಟು ನೀವು ಇಲ್ಲಿ ಕೇಳಲಾಕತ್ತಿದ್ದು ನಿಷ್ಫಲ. 10-15 ಮಿನಿಟ್ ಇದ್ದ ಇದು ಬಂದ ಅಂತ ನೀವ್ ಅಂದ್ರೆ ಮತ್ತೆ ಇದು ಎಷ್ಟು ಸಿದ್ಧಾರೂಢ ಮಾಡಿದ ಸ್ಥಾನ ಇನ್ನುವರೆಗೆ ಹೆಂಗ ನಡೆದ ಬಿಟ್ಟದಿಲ್ಲ ಶಾಸ್ತ್ರ. ಇವೆಲ್ಲ ವ್ಯರ್ಥಕ್ಕಾವು. 10-15 ಮಿನಿಟ್ ಇದು ನೀವು ಹೇಳಿಬಿಟ್ರೆ ಅದಕ್ಕಾಗಿ ನಿಷ್ಫಲ ಅಕ್ಕಾವಲ್ಲ ಅಂತೇಳಿ ಶಿಷ್ಯ
ಶಂಕ ಮಾಡ ಆವಾಗ ಇಲ್ಲಿ ಈ 2 ದೋಹ 10, 11 ಹೇಳ್ತಾರೆ. ಲಾಕಹದಾರನ ಕಲ್ಪಕೋ ಅಂದರೆ ಇಲ್ಲಿ ಈ ದೋಹ ಓದಕ್ಕಿಂತ ಅದರ ತಾತ್ಪರ್ಯ ಹೇಳ್ಬಿಡ್ತೇನೆ. ಅಂದ್ರ ಈಗ ಮೊದಲ್ 4 ಸಾಲಿಂದ 1 ದೋಹ ಇರ್ತದೆ. ಎಷ್ಟು ಲಕ್ಷ ಹೇಳ್ರಿ ಇಲ್ಲಿ ಎಟ್ಟದಾವು? 1, 2, 3, 4, 8 ಅದ. 8 ಅಂದ್ರ 2 ದೋಹ ಅದ. 2 ಅಂದ್ರ 10, 11 ಅವ್ರ ನಂಬರ್. ಅಂದ್ರ 10ನೇ ದೋಹದಲ್ಲಿ ಏನಂತೆ? ಲಾಕಹದಾರನ ಕಲ್ಪಕೋ ಅಂತ ಐತಲ್ಲ. ಅಂದ್ರ ಕೋಟಿ ಕಲ್ಪಗಳಿಂದ ಈ ಜಗತ್ತು ಹುಟ್ಟಿರುತ್ತದೆ. ಈ ಜಗತ್ತು ಯಾವ ಹುಟ್ಟ್ಯದ? ಕೋಟಿ ಕಲ್ಪಗಳಿಂದ. ಒಂದು ಕಲ್ಪ ಅಂದ್ರೆ ಏನಂತಾರ ಅದನ್ನ ಹಿಂದಿಗಡೆ ಹೇಳ್ತೇನೆ. ಕಲ್ಪ ತೆದಕಂತಾರ ಅನ್ನೋದು. ಕೋಟಿ ಕಲ್ಪಗಳಿಂದ ಈ ಜಗತ್ತು ಹುಟ್ಟಿದೆ. ಈ ಜಗತ್ತಿನಲ್ಲಿ ಜ್ಞಾನಿಯೊಬ್ಬನೇ ಮುಕ್ತನಾಗಿರುತ್ತಾನೆ. ಇನ್ನುಳಿದ 1000 ಜ್ಞಾನಿಗಳು ಬಂಧಕ್ಕೆ ಒಳಗಾಗಿದ್ದಾರೆ ಅನ್ನೋದು 10ನೇ ದೋಹ. ಅಂದ್ರೆ 4 ಸಾಲು ಮುಗಿದು 11ನೇ ದೋಹದಲ್ಲಿ ಒಂದು ವೇಳೆ ಈ ಜಗತ್ತು ಸ್ವಪ್ನದಂತೆ ಸುಳ್ಳಾಗಿದ್ದರೆ, ಇಟ್ಟೋತನ ಹೇಳುದಿಲ್ಲ ಎಲ್ಲ ಸುಳ್ಳೈತಿ ಅಂತ ಹೇಳ್ಕೊಂಡು ಬಂದಾರಿಲ್ಲ. ಸ್ವಪ್ನದಂತೆ ಇದು ಸುಳ್ಳಾಗಿದ್ದರೆ ಒಂದು ಕ್ಷಣ ಅಥವಾ ಒಂದು ಗಳಿಗೆ ಇರುವುದು ಎಷ್ಟರಲ್ಲಿ ಯಾರು ಬದ್ಧರಾಗಿರುತ್ತಾರೆ, ಯಾರು ಮುಕ್ತರಾಗುತ್ತಾರೆ. ಬರೀ 15 ಮಿನಿಟದ ವ್ಯವಹಾರ ಹೇಳ್ತೀರಿ, ಮತ್ ಇದ್ರಾಗ ಬದ್ಧರು ಯಾರು, ಮುಕ್ತರು ಯಾರು? 15 ಮಿನಿಟ್ದಾಗ ಅನಾದಿ ಕಾಲದಿಂದ ಬಂದದ್ದು ಐತಿದು. ಬರೀ 10-15 ಮಿನಿಟ್ ಹೇಳಕತ್ತೀರಿ. ಆದ್ರಿಂದ ಈ ಶ್ರವಣಾದಿ ಸಾಧನಗಳು ಎಲ್ಲಾ ಶ್ರವಣ ಮಾಡಕತ್ತೀರಿ, ಕೇಳಕತ್ತೀರಿಲ್ಲೋ. ಮತ್ ಇವ್ ಎಲ್ಲಿ ಹೇಳಿದ? ಸಿದ್ಧಾರ್ಢ ಕಾಲದಿಂದ ಸಿದ್ಧಾರ್ಢರು ಹೇಳಿ ಹೇಳಿ ಹೇಳೇ ಹಂಗ ಮುಂದ್ ಉಳಿದವರು ಬಂದು ಹೇಳೋದ ನಡೆದೈತಿ. ಈ ಶ್ರವಣಾದಿ ಸಾಧನಗಳು ಅವೆಲ್ಲ ಪ್ರಯೋಜನವೇ ಇಲ್ಲ ಆಕೈತೆ. ಹಂಗಾದ್ರೆ ಯಾಕ 15 ಮಿನಿಟ್ ಬಂದಂದ್ರ ಅಂತ ಹೇಳಿ ಈ 2 ದೋಹಗಳ ಅರ್ಥ ಹೇಳಿದ್ವಿ. ಇನ್ನ ಅಲ್ಲಿ ಟೀಕಾ, ಈಶ್ವರ ಸೃಷ್ಟಿ ಅನಂತ ಕಲ್ಪಕ್ಕೆ ಅನಾದಿ ಹೈ. ಈ ಈಶ್ವರ ಏನದನಲ್ಲ, ಈ ಜಗತ್ ಸೃಷ್ಟಿಕರ್ತ, ಅವ ಅನಂತ ಕಲ್ಪಗಳಿಂದ ಅನಾದಿಯಾಗಿದ್ದಾನೆ. ತಾಮೇ ಜ್ಞಾನಿ ಮುಕ್ತೋವೆ. ಅದರಲ್ಲಿ ಜ್ಞಾನಿ ಯಾರಿಗೆ ಜ್ಞಾನ ಆಗಿದೆ ಅವ ಮುಕ್ತ ಆಗ್ತಾನ. ಅಜ್ಞಾನಿ ಅಜ್ಞಾನಿ ಬಂದದಾನ, ಜನ್ಮ ಮರಣಕ್ಕ ಈಡಾಗ್ಯಾನ. ಬಂದ್ ಅಂದ್ರೆ ಎದಕ್ಕಂತಾರ? ಬಂದ್ ಅಂದ್ರೆ ಮನಿ ಬಂದ, ಬಾಗ್ಲ ಬಂದ, ಏನ್? ಶಂಕರಾಚಾರ್ಯರು ವಿವೇಕ ಚೂಡಾವಣಿ ಅಂತ ಒಂದು ಗ್ರಂಥ ಬರೆದ. ಶಂಕರಾಚಾರ್ಯರ ವಿವೇಕ ಚೂಡಾವಣಿ ಅನ್ನೋ ಗ್ರಂಥದಲ್ಲಿ ಬಂದ್ ಅಂದ್ರೆ ಎದಕ್ಕಂತಾರ ಅಂತ 27ನೇ ಇದರಲ್ಲಿ ಅಜ್ಞಾನ ಕಲ್ಪಿತ ಅಹಂಕಾರಾದಿ ದೇಹಾದಿ ಅನಾತ್ಮಗಳೇ ಬಂದ ತೆರಕಣಬೇಕಪ್ಪ ಅಂತ ಕೇಳಿದ್ರೆ, ಅಜ್ಞಾನದಿಂದ ಕಲ್ಪಿತವಾದ ಈ ಅಹಂಕಾರ ಮತ್ತು ದೇಹ ಇವೇನದಾವಲ್ಲ, ಇವೇ ಅನಾತ್ಮ ವಸ್ತುಗಳೇ ಬಂದ ಅಂತ ಹೇಳಲ್ಪಡುತ್ತದೆ ಅಂತ ವಿವೇಕ ಚೂಡಾಮಣಿಯಲ್ಲಿ ಶಂಕರಾಚಾರ್ಯ ಹೇಳಿದ್ದಾರೆ. ಆದ್ದರಿಂದ ಜೋ ಸ್ವಪ್ನ ಸಮಾನ ಹೋವೇತೋ, ಈ ಜಾಗೃತ ಪ್ರಪಂಚ ಎಲ್ಲ ಬರೇ ಸ್ವಪ್ನದಂತೆ ಜರ್ ಇತ್ತಂದ್ರ ಏಕ ಕ್ಷಣ ಘಟಿತ ಪ್ರಾರೋವೆ, ಒಂದು 15 ಮಿನಿಟ 20 ನಿಮಿಷ ಇಟ್ಟ ಸ್ವಪ್ನ ಇರ್ತೈತಿ. ಅಂದ ಮೇಲೆ ತೈಸೆ ಸಂಸಾರ ಬಿ ಕ್ಷಣ ಅಥವಾ ಮತ್ತೆ ಈ ಜಗತ್ ಸ್ವಪ್ನದಂತೆ ಐತಂದ್ರ ಅದು 10-15-20 ನಿಮಿಷ ಅಟ್ಟ ಇರ್ತದೆ. ಮತ್ ಈ ಜಗತ್ತು ಅಟ್ಟ ಇರ್ಬೇಕಾಗ್ತದ, ಹೌದಿಲ್ಲ? ಆದ್ರಿಂದ ಘಟಿ ಪ್ರಹರ ಕಾಲ್ವಾ ಕಿಂಚಿತ್ ಅಧಿಕ ಕಾಲ ಹೋವೇಗ ಅಟ್ಟ ಇರ್ಬೇಕಾಗ್ತೈತಿ. ಸ್ವಪ್ನಕ್ಕಿ ನ್ಯಾಯಿ ಸ್ವಲ್ಪ ಕಾಲ ಸ್ಥಾಯಿ ಸಂಸಾರ ಹೋಯ್ತು. ಕನಸಿನಂತೆ ಸ್ವಲ್ಪ ಸಮಯ
ಈ ಜಗತ್ತಿದ್ದಾದ್ರೆ ಅನಾದಿ ಕಾಲಕ ಬಂಧನ ಯೋಗ. ಈ ಬಂಧ ಅನಾದಿ ಕಾಲದಿಂದ ಬಂದದ. ಅದು ಮತ್ತ ಹಂಗಾದ್ರೆ ಎತ್ತಿದ್ದಿಲ್ಲ ಇದು. ಅದಕ್ಕಾಗಿ ಬಂಧ ನಿವೃತ್ತಿ ರೂಪ ಮೋಕ್ಷಕ್ಕೆ ನಿಮಿತ್ತ ಶ್ರವಣಾದಿ ಸಾಧನ ನಿಷ್ಫಲ. ಅಲ್ಲ, ನಾವು ಇಲ್ಲಿ ತಿಂಗಳಾನುಗಟ್ಲೆ ಎಲ್ಲಾ ಮನಿ ಮಾರಿಬಿಟ್ಟು ಇಲ್ಲಿ ಬಂದು ಕೆಲಸ ಬಗ್ಸಿ ಬಿಟ್ಟು ಇಲ್ಲಿ ಶಾಸ್ತ್ರ ಕೇಳಕ ಶ್ರವಣ ಮಾಡ್ಲಾಕತ್ತೇವಿ. ಬರೀ 10-15 ಮಿನಿಟ್ ಬಂದದೇ ಅಂದ್ರೆ ಮತ್ತೆ ಇಷ್ಟೆಲ್ಲ ಪ್ರಯತ್ನ ಇದೇಂಗ ಈ ಶ್ರವಣಾದಿ ಸಾಧನಗಳೇ ವ್ಯರ್ಥ ಆಗಿ ಹೋಗ್ತಾವು. ಅದಕ್ಕ ಆದ್ದರಿಂದ ಮೋಕ್ಷ ನಿಮಿತ್ತ ಶ್ರವಣಾದಿ ಸಾಧನ ನಿಷ್ಫಲ ಹೋಗಂಗೆ. ಯಾಕಂದ್ರೆ ಕಿಟ ಅಲ್ಲ ಅಂದ್ರೆ ಶ್ರವಣಾದಿ ನಿಷ್ಫಲಕ್ಕವು ಅಂತ ಹೇಳಿದಲ್ಲ. ಈ ಮಾತು ಶ್ರವಣದ ಬಗ್ಗೆ, ಶಾಸ್ತ್ರ ಕೇಳು ಶ್ರವಣದ ಬಗ್ಗೆ ವ್ಯರ್ಥ ಆಗತ್ತೆ ಅಂತ ಹೇಳಿದ್ರಲ್ಲ. ಆದ್ರ ಇದು ವ್ಯರ್ಥ ಆಗ್ಲಾಕ ಬರೋದಿಲ್ಲ. ಯಾಕಂತ ಕೇಳಿದ್ರೆ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಶುಕ್ಲ ಯಜುರ್ವೇದದ ಬೃಹದಾರಣ್ಯಕೋಪನಿಷತ್ತಿನ 2ನೇ ಅಧ್ಯಾಯದ 4ನೇ ಬ್ರಾಹ್ಮಣದ 5ನೇ ಶ್ಲೋಕದಲ್ಲಿ 5ನೇ ಮಂತ್ರದಲ್ಲಿ, ಶ್ಲೋಕ ನಂಗಿಲ್ಲ ಉಪನಿಷತ್ತು ಐತ. ಅಂದ್ರ ಶುಕ್ಲ ಯಜುರ್ವೇದ ಬೃಹದಾರಣ್ಯಕ ಉಪನಿಷತ್ತು ಬಹಳ ದೊಡ್ಡ ಉಪನಿಷತ್ತು. ಅದರಲ್ಲಿ 2ನೇ ಅಧ್ಯಾಯದಲ್ಲಿ 4ನೇ ಬ್ರಾಹ್ಮಣದಲ್ಲಿ ಮತ್ತು 5ನೇ ಮಂತ್ರದಲ್ಲಿ ಏನಂತ ಹೇಳೈತಿ ಅಂದ್ರ ಯಾಜ್ಞವಲ್ಕ್ಯನಲ್ಲಿ ಆತ್ಮಾವಾ ಅರೇ ದ್ರಷ್ಟವ್ಯ ಶ್ರೋತವ್ಯೋ ಮಂತವ್ಯೋ ನಿಧಿಧ್ಯಾಸಿತವ್ಯ. ಬಂದು ಏನದು? ಆತ್ಮಾವಾ ಅರೇ ದ್ರಷ್ಟವ್ಯ, ಆತ್ಮನನ್ನ ಕಾಣಬೇಕು, ಆತ್ಮನ ಸಾಕ್ಷಾತ್ಕಾರ ಮಾಡ್ಕೋಬೇಕು. ಹೇಗ್ ಮಾಡ್ಕೋಬೇಕು? ದ್ರಷ್ಟವ್ಯ. ಶ್ರೋತವ್ಯೋ ಅಂದ್ರೆ ಶ್ರವಣ ಮಾಡ್ಬೇಕು, ಮಂತವ್ಯೋ ಮನನ ಮಾಡ್ಬೇಕು, ನಿಧಿಧ್ಯಾಸಿತವ್ಯ ನಿಧಿಧ್ಯಾಸನ ಮಾಡಬೇಕು. ಅವಾಗ ಆತ್ಮ ಸಾಕ್ಷಾತ್ಕಾರ ಆಕತಿ ಅಂತೇಳಿ ವೇದ ಉಪನಿಷತ್ತು ಬೃಹದಾರಣ್ಯಕ ಉಪನಿಷತ್ತು ಪ್ರಮಾಣದ. ಅದು ವ್ಯರ್ಥ ಆಗಿ ಹೋಗತ್ ನೋಡ್ ನಿಮ್ ಮಾತು ಕೇಳಿದ್ರೆ. ಅಂತ ಈ ರೀತಿ ಅವು ಸರ್ವನಾದಿ ಸಾಧನಗಳು ಇವೆಲ್ಲ ನಿಷ್ಫಲ ಆಕ್ಕವು. 15 ಮಿನಿಟ್ ಐತಿ ಬಂದ ಅಂದ್ರ ಅದಕ್ಕ ಅವಾಗ ಇಲ್ಲಿ ತನ ಇದು ಮಾಡುದ. ಇನ್ನೊಂದು ಇಲ್ಲಿ ಆಗಲೇ ನಾ ಏನ್ ಹೇಳಿದ್ದೆ, ಇಲ್ಲಿ ಲಾಖ ಹಜಾರನ ಕಲ್ಪಕೋ ಅಂತೇಳಿ ದುವಾದಾಗ ಬಂದಿತ್ತಲ್ಲ. ಲಾಖ ಹಜಾರನ ಕಲ್ಪಕೋ ಅಂತೇಳಿ ಹೌದಿಲ್ಲ? ಆಗಲೇ ಅದ್ರ ಅರ್ಥ ಹೇಳೇ ಬಂದೇನೆ. ಲಾಖ ಹಜಾರ ಕಲ್ಪಕೋ, ಕಲ್ಪ ಅಂದ್ರೆ ಏನು ಅಂತ ಅನ್ನೋದಕ್ಕ ನಾ ನಿಮಗ ಅದ್ರ ಲೆಕ್ಕ ಹೇಳ್ತೇನೆ. 17,28,000 ವರ್ಷ. ಎಷ್ಟು? 17,28,000 ವರ್ಷಕ್ಕ ಕೃತಯುಗ ಅಂತ ಕರಿತೀವಿ ನಾವು. 4 ಯುಗಗಳು ಅದಾವಿಲ್ಲ? ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ ಅಂತ ಒಂದೊಂದು ಯುಗ ಎಷ್ಟು ವರ್ಷ ಆಗತ್ತೇನೆ. ಅವು ಎಲ್ಲಾ ಕೂಡಿ ಮುಂದೆ ಕಲ್ಪ ಅಂದ್ರೆ ಎಷ್ಟು ವರ್ಷ ಆಕತಿ ಅದನ್ನ ಹೇಳುವಾಗ 17,28,000 ವರ್ಷ ಕೃತಯುಗ ಅದ. ಕೃತಯುಗ ಮೊದಲನೇದ್ದು. 17,28,000 ವರ್ಷ ಕೃತಯುಗ. 4 ಯುಗಗಳಲ್ಲಿ ಮೊದಲನೇದ್ದು ಆಯ್ತಾ. ಮುಂದ ತ್ರೇತಾಯುಗ ಎಷ್ಟು ಅಂದ್ರ 12,96,000 ವರ್ಷ. 12,96,000 ವರ್ಷ ತ್ರೇತಾಯುಗದ. 12,96,000 ವರ್ಷ ತ್ರೇತಾಯುಗ.
ದ್ವಾಪಾರ ಯುಗ ಎಷ್ಟಂದ್ರೆ 8,64,000 ವರ್ಷ ದ್ವಾಪಾರ ಯುಗ ಇತ್ತು. 8,64,000 ವರ್ಷ ದ್ವಾಪಾರ ಯುಗ, ಇದು 3ನೇ ಯುಗ. ಇನ್ನು ಕಲಿಯುಗ ಎಷ್ಟು ಈಗ ಸದ್ಯ ನಡೆದದ್ದು? 4,32,000 ವರ್ಷ ಕಲಿಯುಗ ಆಯ್ತು. ಅವನ ಅವಧಿ ಹೆಂಗ ಮನುಷ್ಯಾಗ ಹೆಸರು ಒಂದು ಲಿಮಿಟ್ 100 ವರ್ಷ ಅಂತ ಹೇಳ್ತಾರಲ್ಲ, 1000 ವರ್ಷ ಶತಂ ಪರಿಮಿತಂ ಅಂತ ಭಾಗವತದಲ್ಲಿ ಬಂದಿದೆ. ಅದಕ್ಕೆ 4,32,000 ವರ್ಷ ಕಲಿಯುಗ ಆಯ್ತು. ಇವು ಎಲ್ಲ 4 ಯುಗಗಳಲ್ಲಿ ಕೂಡಿ ಎಷ್ಟು ವರ್ಷ ಅಂತ ಕೇಳಿದ್ರೆ 43,20,000 ವರ್ಷ ಆಕತಿ. 4 ಯುಗಗಳಲ್ಲಿ ಕೂಡಿ ಎಷ್ಟು ವರ್ಷ? 43,20,000 ವರ್ಷ ಕೂಡಿ ಒಂದು ಮಹಾಯುಗ ಅಂತಾರೆ. 4 ಯುಗಗಳು ಕೂಡಿ ಒಂದು ಮಹಾಯುಗ. ಆ ಮಹಾಯುಗಕ್ಕೆ ಎಷ್ಟು ಅಂದ್ರ 43 ವರ್ಷ, 43,20,000 ವರ್ಷಕ್ಕ 4 ಯುಗಗಳು ತಿರುಗಿದ ಒಂದು ಮಹಾಯುಗ. ಆಮೇಲೆ ಇಂಥ ಈಗ ಒಂದು ಮಹಾಯುಗ ಹೇಳ್ತೀವಲ್ಲ, ಇಂಥ ಮಹಾಯುಗಗಳು 1,000 ಸಲ ತಿರುಗಬಹುದು. ಒಂದು ಮಹಾಯುಗನ ಎಷ್ಟಾಗ್ತದೆ? 43,20,000 ವರ್ಷಕ್ಕೆ ಒಂದೇ ಮಹಾಯುಗ. ಇಂಥವು 1,000 ಸಲ 1,000 ಮಹಾಯುಗಗಳ ಕೂಡಿದಾಗ ಒಂದು ಕಲ್ಪವಾಗುತ್ತದೆ. ತಿಳಿತಾ? ಅದಕ್ಕೆ 1,00,000 ಕಲ್ಪಕೋ ತರಿದು ಅದಾಗ ಒಂದು ಕಲ್ಪ ಅಂದ್ರೆ ಎಷ್ಟು, ಅದಕ್ಕೆ ನಿಮಗೆ ತಿಳಿಸೋ ಸಲ ಹೇಳಿದ್ದೀನಿ. ಅದಕ್ಕಾಗಿ ಈ ರೀತಿಯಾಗಿ ಇಲ್ಲಿ ಸ್ವಲ್ಪ ಬಿಡು. ಈಗ ಇಲ್ಲಿ ತನಕ ಶಿಷ್ಯನ ಪ್ರಶ್ನೆ ಅಂತ ಹೇಳ್ರಿ ನಾವು. ಶಿಷ್ಯ ಪ್ರಶ್ನೆ ಮಾಡ್ಯಾನ, ಆಯ್ತು ಇನ್ನು ಸ್ವಲ್ಪ ಹೇಳಿ ಗುರು ಉತ್ತರ ಹೇಳ್ತಾನು ಬಿಡೋಣ. ಈಗ ಗುರುಗಳ ಉತ್ತರ ಹೇಳ್ತಾರೆ. ಪೂರ್ವೋಕ್ತ ಸಿದ್ಧಾಂತಮೇ, ಇಲ್ಲಿ ತನ ಏನು ಸಿದ್ಧಾಂತ ಹೇಳಿದ್ರಿ? ಬಂಧ ಮೋಕ್ಷ ವೇದ ಗುರು ಅಂಗೀಕಾರನೇ. ಅಂದ್ರ ಬಂಧ ಮೋಕ್ಷಗಳಾಗಲಿ ಅಥವಾ ವೇದ ಗುರುಗಳಾಗಲಿ ಇವುಗಳ ಅಂಗೀಕಾರ ಇಲ್ಲ. ಅದರ ಮೇಲೆ ವೇದ ಗುರುವಿನ ಮೇಲೆ 358ನೇ ಟಿಪ್ಪಣಿ ಅದ. 358ನೇ ಟಿಪ್ಪಣಿ ನೋಡಿ. 358 ಟಿಪ್ಪಣಿ ಯಾ ಏ ಅಭಿಪ್ರಾಯ, ಇಲ್ಲೊಂದು ಅಭಿಪ್ರಾಯ ಏನು? ಏ ದೃಷ್ಟಿ ಸೃಷ್ಟಿವಾದ ಮೇ ಏಕ ಜೀವ का ಅಂಗೀಕಾರ. ದೃಷ್ಟಿ ಸೃಷ್ಟಿವಾದದಲ್ಲಿ ಜೀವ ಎಷ್ಟ? ಒಂದ ಜೀವ. ಇರೋ ಜೀವ ಒಂದ್ ಅಂಗೀಕಾರ ಮಾಡಿದ್ದಾರೆ. अन्य जीव रूप गुरु किंवा शिष्य का अंगीकार नहीं. ಒಂದು ಜೀವನನ್ನು ಬಿಟ್ಟು ಇನ್ನೊಂದು ಜೀವ ಇಲ್ಲ. किंतु स्वप्नगत एक मुख्य जीवते भिन्न अन्य जीवाभास की न्याय. ಅಲ್ಲ, ಒಬ್ಬನೇ ಜೀವ ಇದ್ದಂದ್ರ ವ್ಯವಹಾರ ಹೆಂಗೇನ? ವ್ಯವಹಾರ ಮತ್ ನಾವು ನೋಡ್ತೀವಿ, ಜಗತ್ತಿನ ತುಂಬಾ ಜೀವದಾರ, ಹೌದಿಲ್ಲ? ಮತ್ ಇವೇನ್ ಹಂಗಾರ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇವರು ಅಂದ್ರ ಅಲ್ಲಿ ಕನಸು ಬೀಳ್ತದಿಲ್ಲ. ಕನಸು ಬಿದ್ದಿ ಸರ್. ಕನಸಿನ್ಯಾಗ ನೀನು ಶಿವರಾತ್ರಿ ಸಿದ್ಧಾರೂಢರು ತೇರು
ಎಳಿತೈತಿ ಅಂತೇಳಿ ಜಾತ್ರೆ ಜನ ತುಂಬಿ ಹಾ ಎಲ್ಲಿ ಕನಸಿನ ಅದ್ ಅವನ್ ನೋಡ್ಲಕತ್ತೇನ ಕಂಡಾಪಟ್ಟಿ ಜನ ಕೂಡೈತಿ. ಮಹಾಶಿವರಾತ್ರಿ ಟೈಮ್ ತೇರ್ ಎಳಿತೈತಿ. ಅದನ್ನೆಲ್ಲ ಯಾವ ನೋಡ್ತಾನೆ ಇದನ್ನ ಆ ಜೀವ ಒಬ್ಬನ ಕಾರ್ಯ. ಇಷ್ಟು ಜನ ಕೂಡ್ಯಾರಪ್ಪ ಅಂತ ನೋಡ್ತಾನಲ್ಲ ಜನರನ್ನ. ಆ ಸ್ವಪ್ನವನ್ನ ನೋಡು ಜೀವ ಒಬ್ಬನ ಖರೆ. ಉಳ್ದು ಏನದಲ್ಲ ಮತ್ತ ಅಲ್ಲಿ ಬಹಳ ಮಂದಿ ನೆರೆದಿದ್ರು ಅವು ಜೀವಾಭಾಸ ಆಭಾಸ. ಹಾ ಆದ್ರಿಂದ ಅನ್ಯ ಜೀವಾಭಾಸ ವಿನಯ್ ಅನ್ಯ ಜೀವಾಭಾಸ ಪ್ರತೀತೋ. ಅವು ಉಳಿದು ಎಲ್ಲ ಜೀವಾಭಾಸಗಳು. ಅದು ಸ್ವಪ್ನವನ್ನು ನೋಡುವ ಒಬ್ಬನೇ ಜೀವ ಖರೆ. तैसे ही आभास रूप गुरु किंवा शिष्य है, तिन गुरु विषय ईश्वर भाव पूर्वक भक्ति करती है. ಅದರಂತೆನ ಅಲ್ಲಿ ಗುರು ಅದಾನೋ ಶಿಷ್ಯನೋ ಅದಾನಿಲ್ಲ. ಒಬ್ಬ ಗುರು ಅದಾನ, ಅವ ಶಿಷ್ಯಾಗ ಉಪದೇಶ ಮಾಡ್ಲಕತ್ತಾನ. ಅವ್ರಿಬ್ರು ಆಭಾಸರೇ. तैसे ही आभास रूप गुरु शिष्य है, जिस गुरु विषय ईश्वर भाव पूर्वक भक्ति करती है, सो भी स्वप्न गुरु के भक्ति की न्याय. ಇಲ್ಲಿ ಹೆಂಗ ಅವ ಶಿಷ್ಯ ಗುರುಗಳಲ್ಲಿ ಆ ದೇವ ಭಾವ ಮಾಡಿ ಅವ ಭಕ್ತಿ ಮಾಡ್ತಾನ, ಗುರು ಭಕ್ತಿ ಮಾಡ್ತಾನ. ಎಲ್ಲ ಇವು ಏನದಾರ ಇವೆಲ್ಲ ಆಭಾಸ. ನ್ಯಾಯ ಮಿಥ್ಯಾ ಪ್ರಾತಿಭಾಸಿಕ ಸತ್ತಾವತ್. ಅಂದ್ರ ಈ ಗುರು ಆಗ್ಲಿ ಶಿಷ್ಯ ಆಗ್ಲಿ ಇವೆಲ್ಲ ಕನಸಿನೊಳಗೆ ಹೆಂಗೆಲ್ಲ ಪ್ರಾತಿಭಾಸಿಕ ಇರ್ತದಲ್ಲ, ಆ ಪ್ರಾತಿಭಾಸಿಕ ಸತ್ತ ಉಳ್ಳವುಗಳೇ ಅದಾವ. ಸತ್ಯ ಒಬ್ಬನೇ ಜೀವ, ಉಳಿದು ಎಲ್ಲ ಜೀವಾಭಾಸಗಳು ಅಂತ ಹೇಳಲ್ಪಟ್ಟವು. ಯಾ ಪಕ್ಷ ಮೇ ಜೀವ ईश्वरादि षट पदार्थ स्वरूप से अनादि माने हैं. ಅಂದ್ರೆ ಈ ಪಕ್ಷದಲ್ಲಿ ಜೀವ ಈಶ್ವರ ಆದಿಕ ಷಟ್ ಪದಾರ್ಥ ಸ್ವರೂಪ से अनादि है. ಅಂದ್ರ ಈ ಪಕ್ಷದಲ್ಲಿ ಜೀವ ಈಶ್ವರ ಆದಿ ಷಟ್ ಪದಾರ್ಥ ಸ್ವರೂಪ ಸೇ ಅನಾದಿ ಮಾನೆ ಅಂತಂದ್ರ ಅಂದ್ರೆ ಅರ್ಥಾತ್ ಗೊತ್ತಾಗ್ತಾನೆ ಇದೆ. ಅಂದರೆ ಈಗ ಏನ್ ಹೇಳಿದ್ರು ಅವರು, ಈ ಪಕ್ಷದಲ್ಲಿ ಅಂದ್ರ ಈ ಏಕ್ ಜೀವ ಪಕ್ಷ ಇದೆಯಲ್ಲ ಇದು, ಇದರಲ್ಲಿ ಜೀವ ಈಶ್ವರ ಆದಿ ಷಟ್ ಪದಾರ್ಥ ಸ್ವರೂಪ ಸೇ ಅನಾದಿ ಅಂತ ಹೇಳಿದ್ರು ಅವ್ರು. ಅಂದ್ರೆ ಏನು ಅಂತ ಕೇಳಿದ್ರೆ, ಜೀವ ಈಶ್ವರ, ಆ ಜೀವೇಶ್ವರರ ಭೇದ, ಜೀವೇಶ್ವರ ಈಶ್ವರ ಜೀವೇಶ್ವರಲ್ಲಿದ್ದ ಭೇದ, ಬ್ರಹ್ಮ ಮಾಯಾ, ಆ ಬ್ರಹ್ಮ ಮಾಯೆಯಲ್ಲಿದ್ದ ಅವರ ಭೇದ, ಅದು ಬೇರೆ ಇದು ಬೇರೆ ಅಲ್ಲ, ಹೌದಿಲ್ಲ? ಹಿಂಗ ಜೀವ ಈಶ್ವರ, ಜೀವ ಈಶ್ವರ, ಬ್ರಹ್ಮ ಮಾಯಾ, ಮೂರಾದ್ರು ಬ್ರಹ್ಮ ಮಾಯಾ, ಬ್ರಹ್ಮ ಮಾಯಾ ಅವ್ರ ಜೀವ ಈ ಸಂಬಂಧ, ಮತ್ ಇವು
ಇವು ಮೂರು. ಈ ಷಟ್ ವಸ್ತು ಅನಾದಿ ಅಂತ ವೇದಾಂತ ಒಪ್ಪಿಕೊಂಡಿದೆ. ಆ ಮಾತು ತಿಳಿದಿಲ್ಲಿ. ಹಾ, ಆದ್ದರಿಂದ ಈ ಅನಾದಿ ಮಾನೆ ಬ್ರಹ್ಮ ಕಿ ಪಾರಮಾರ್ಥ ಸತ್ತಾ ಹೈ. ಬ್ರಹ್ಮ ಏನೈತಲ್ಲ, ಈಗ ನಾನು 358ನೇ ಟಿಪ್ಪಣಿಯಲ್ಲಿದ್ದೇನೆ. ಆ ಬ್ರಹ್ಮ ಪಾರಮಾರ್ಥ ಸತ್ತ ಉಳಿದೈತೆ ಅದು. ಇನ್ನ ಬ್ರಹ್ಮ ಸೇ ಭಿನ್ನ ಪ್ರಪಂಚಕ್ಕೆ ವ್ಯಾವಹಾರಿಕ ಸತ್ತಾ ಹೈ. ಆ ಬ್ರಹ್ಮಕ್ಕಿಂತ ಭಿನ್ನವಾದ ಪ್ರಪಂಚಕ್ಕೆ ಕಾರಣವಾದ ಯಾವ್ದು ಅವಿದ್ಯೆ ಐತಲ್ಲ, ಅದು ವ್ಯಾವಹಾರಿಕ ಸತ್ತ. ಇನ್ನ 3ನೇ ನಂಬರ್ अन्य प्रवाह रूप से अनादि सकल कार्य प्रपंच की प्रातिभाषिक सत्ता है. अन्य ಪ್ರವಾಹ ರೂಪದಿಂದ ಅನಾದಿ ಸಕಲ ಪ್ರಪಂಚ. ಈ ಪ್ರಪಂಚ ಪ್ರವಾಹ ರೂಪದಿಂದ ಅನಾದಿ ಅದ. ಹಂಗ ಇದು ನಡಿತಾನದ. ಈ ಕಡೆ ಹುಟ್ಟುತ್ತಾವು, ಈ ಕಡೆ ಸಾಯ್ತಾವು, ಹಿಂಗೆಲ್ಲ ನಡೆದು ಬಿಟ್ಟದ. ಇದು ಅನಾದಿ. ಆದ್ದರಿಂದ ಇದಕ್ಕ प्रातिभाषिक सत्ता. याते उत्तर उत्तर अध्यास के कारण पूर्व पूर्व अध्यास के ज्ञान जन्य संस्कार की. ಅಂದ್ರೆ ಉತ್ತರ ಉತ್ತರ ಅಧ್ಯಾಸ ಅಂದ್ರ ಇವು ಮುಂದಿನ ಮುಂದಿನ ಏನ್ ಅಧ್ಯಾಸ ಆಕಾವ್ರ ಅಂದ್ರೆ ನಿನ್ನಿದು ಇವತ್ತ, ಇವತ್ತಿಂದು ನಾಳೆಗೆ, ಹಿಂಗ ಅಧ್ಯಾಸಕ್ಕೆ ಕಾರಣ ಆಕಾವು ಅವು. ಆದ್ದರಿಂದ ಆ ಸಂಸ್ಕಾರ ಏನೈತಲ್ಲ ಅದ ಪೂರ್ವಭೂತ ಅವಿದ್ಯಾಕ್ಕೆ ವಿದ್ಯಮಾನ ಹೋನೈತೆ. ಅವಿದ್ಯಾ ಇರುವುದರಿಂದ ಇಲ್ಲಿ ಈಶ್ವರಕ್ಕೆ ವಿದ್ಯಮಾನ ಹೋನೈತೆ. ಅಲ್ಲದೆ ಈಶ್ವರನೂ ಇರುವುದರಿಂದ ಕ್ಷಣಿಕ ವಿಜ್ಞಾನ ವಾದಿಕೆ ಕಿಮಾ ಅನೀಶ್ವರ ವಿಜ್ಞಾನ. ಕ್ಷಣಿಕ ವಿಜ್ಞಾನ, ಕ್ಷಣಿಕ ವಿಜ್ಞಾನ ಐತಿಲ್ಲ. ಕ್ಷಣಿಕ ವಿಜ್ಞಾನ ಅಂದ್ರೆ ಕ್ಷಣಿಕ ವಿಜ್ಞಾನ ಅಂದರೆ ಬುದ್ಧ ಗೊತ್ತಂದ್ರೆ ಬೌದ್ಧನ ಶಿಷ್ಯ 4 ಮಂದಿ, ಶ್ರೌತಾಂತಿಕ ವೈಭಾಷಿಕ ಮಾಧ್ಯಮಿಕ ಯೋಗಾಚಾರ. ಇವು ಎಲ್ಲಿ ಕ್ಷಣಿಕ ವಿಜ್ಞಾನವಾದಿ. ಅವ ಕ್ಷಣ ಕ್ಷಣದಲ್ಲಿ ಉತ್ಪತ್ತಿ ನಾಶ ಹೊಂದತಕ್ಕಂತ ಬುದ್ಧಿಗೆ ಆತ್ಮ ಅಂದ. ನಾವು ಬುದ್ಧನ ಶಿಷ್ಯ, ಅವಕ್ಕೆ ಕ್ಷಣಿಕ ವಿಜ್ಞಾನವಾದಿ ಅತ್ತಾರ ಅವ್ರು. ಮತ್ತು ವಾದಿಕ ಕಿವ ಅನೀಶ್ವರವಾದಿ ಅಂದ್ರ ಸಾಂಖ್ಯ ಶಾಸ್ತ್ರ ಗೊತ್ತದನ. ಸಾಂಖ್ಯ ಕಪಿಲ ಸಾಂಖ್ಯ ದೇವಹೂತಿ ಕರ್ದಮ ಎಂಬ ತಂದೆ ತಾಯಿಯಿಂದ ಹುಟ್ಟಿದ ಕಪಿಲ್, ಅವನು ಸಾಂಖ್ಯ ಶಾಸ್ತ್ರ ಮಾಡ್ಯಾನ. ಅದು ಸೇಶ್ವರ ಸಾಂಖ್ಯ. ಇನ್ನೊಬ್ಬರು ಮಾಡ್ಯಾರ, ಅದು ನಿರೀಶ್ವರ ಸಾಂಖ್ಯ. ಈ ಸಾಂಖ್ಯ ಶಾಸ್ತ್ರ 2 ಪ್ರಕಾರವಾಗಿದೆ. ಆದ್ದರಿಂದ ಅನೀಶ್ವರವಾದಿ ಅಂದ್ರ ಯಾರು ಈಶ್ವರನು ಒಪ್ಪಿಲ್ಲ, ಸಾಂಖ್ಯ ಶಾಸ್ತ್ರಕಾರರು ಅವರೊಬ್ರು. ಈ ಕ್ಷಣಿಕ ವಿಜ್ಞಾನವಾದಿ ಒಬ್ಬ, ಮತ್ತು ಆ ಸಾಂಖ್ಯ ಶಾಸ್ತ್ರಕರ್ತರು ಅವರು. ಇವು ವಾದಿಕ ಆದಿಕ ದೋಷಣೆ ಅಂದ್ರ ಆ ಮತ ಸಿದ್ಧ ಆಗ್ತೈತಲ್ಲ. ಕ್ಷಣಿಕ ವಿಜ್ಞಾನವಾದಿ ಅಥವಾ ನಿರೀಶ್ವರ ಸಾಂಖ್ಯ ಸಿದ್ಧ ನೀವ್ ಹೇಳಿದ ಮಾತು ಆದ ಸಿದ್ಧ ಆಗ್ತೈತಲ್ಲ ಅಂದರೆ ಅಲ್ಲಿ ಅವುಗಳ ದೋಷ ಇಲ್ಲ. ಏ ಅರ್ಥ ಅದ್ವೈತ ಸಿದ್ಧಿ ಮೇ ಮಧುಸೂದನ ಸ್ವಾಮಿಗಳು ಅದ್ವೈತ ಸಿದ್ಧಿ ಗ್ರಂಥ ಬರ್ದಾರ. ಅದ್ರಾಗ ಈ ಮಾತು ಬರ್ದಾರ ಅವರು. ಆದರೆ ಲಿಖಾಯ ಏ ವಾರ್ತಾ ಜೀವಕ್ಕೆ ಪ್ರಸಂಗ ಮೇ ಕೈ. ಇಲ್ಲಿ ಜೀವನ ನಾವಿಟ್ಟು ಟಿಪ್ಪಣಿಯಲ್ಲಿ ಹೇಳಿದ್ದೇವೆ. ಅಂದ ಮೇಲೆ ಟಿಪ್ಪಣಿ ಇಲ್ಲಿ ಮುಗೀತು ಅದಲ್ಲ. ವೇದ ಗುರು ಅಂಗೀಕಾರ ಕಿಂತು ಚೇತನ ಟಿಪ್ಪಣಿ ಮುಗಿದ ಮೇಲೆ ಇಲ್ಲಿ ನಾ ಹೇಳಿದೆ ವೇದ ಗುರು ಅಂಗೀಕಾರನೆ ಕಿಂತು ಚೇತನ ನಿತ್ಯ ಮುಕ್ತ. ಚೇತನ ಏನೈತಲ್ಲ ಟಿಪ್ಪಣಿ ಮುಗಿದ ಮೇಲೆ ಅಂಕದಲ್ಲಿ ಬಂದಿದ್ದೇನೆ. चेतन नित्य मुक्तद। अविद्या के परिणाम और चेतन के नाना विवर्त
ಹೋವೆ. ಅಂದ್ರೆ ಇದೆಲ್ಲ ಏನಪ್ಪಾ ಅಂದ್ರೆ ಅವಿದ್ಯೆಯ ಪರಿಣಾಮ ಚೇತನದ ವಿವರ್ತವೇ ಇದೆ. ತಾತೆ ಆತ್ಮ ಸ್ವರೂಪಕ್ಕೆ ಕಿಂಚಿತ್ ಮಾತ್ರ ಬಿ ಹಾನಿನೇ. ಇದೆಲ್ಲ ಹೇಳಿದ್ರ ಆದ್ರೆ ಪರಿಣಾಮವಾದ ವಿವರ್ತವಾದ ಇವೆಲ್ಲ ಹೇಳಿದ್ರು ಕೂಡ ಆತ್ಮ ಸ್ವರೂಪಕ್ಕೆ ಮಾತ್ರ ಏನು ಹಾನಿ ಇಲ್ಲ. ಇಲ್ಲ. ಆತ್ಮ ಸದಾ ಅಸಂಗ ಏಕರೂಪ. ಆತ್ಮ ಹೇಗಿದ್ದಾನೆ? ಸದಾ ಅಸಂಗನಿದ್ದಾನೆ, ಏಕರಸನಿದ್ದಾನೆ. ತೋಡಿ ಕೋಯಿ ಮುಕ್ತವಾನೆ. ಇವತ್ತಿನವರೆಗೆ ಯಾರು ಮುಕ್ತರ ಆಗಿಲ್ಲ, ಹಾಗೆ ಹೋವೇನೆ, ಮುಂದನು ಯಾರು ಮುಕ್ತರಾಗೋದಿಲ್ಲ. ಕಿಂತು ಚೇತನ ನಿತ್ಯ ಮುಕ್ತ. ಚೇತನ ಮೊದಲೇ ಮುಕ್ತ ಐತದು. ಅದಕ್ಕೆ ಬಂದ್ ಅನ್ನೋದು ನಮಗ್ ಕಲ್ಪನಾ ಆಗೈತಿ. ಅದಕ್ಕ ನಿರೋಧೋನ ಚೋತ್ಪತ್ತಿರ್ನ ಬದ್ಧೋನ ಚ ಸಾಧಕ ಅಂತೇಳಿ ಅಲ್ಲಿ ಕೃತಿಯು ಕೂಡ ಅದಕ್ಕದ. ಆದ್ರಿಂದ ಅವಿದ್ಯಾಕೆ ಅವ್ರ ತಾಕೆ ಪರಿಣಾಮ ಕಾ ಚೇತನ ಮೇ ಕಿಸಿ ಕಾಲ ಮೇ ಬಂಧನೆ. ಅದು ಬ್ರಹ್ಮ, ಅದು ಎಂದೋ ಮುಕ್ತ ಸ್ವರೂಪ ಐತೆ. ಅದು ಬಂದ್ ಅನ್ನೋದು ಇಲ್ಲ, ನಮ್ಮ ಕಲ್ಪನಾ ಆಗ್ಯದ. ಆಗ ಬಂಧನೆ ಯಾತೆ ಬಂದವ್ರು, ಯಾತೆ ಬಂದವ್ರು ವೇದ ಗುರು श्रवणादिक और समाधि तथा मोक्ष इनकी प्रतीति भी स्वरूप की न्यायी ಸ್ವಪ್ನ ಕಿ ನ್ಯಾಯಿ ಅವಿದ್ಯಾಜನ್ಯ. ಆದ್ದರಿಂದ ಏನೂ ಆಗಿಲ್ಲ, ಏನೂ ಹೋಗಿಲ್ಲ ಹೇಳ್ತಾ ಇರೋದೊಂದು ಬ್ರಹ್ಮ. ಅದು ಶುದ್ಧ ಐತೆ, ಅದಕ್ಕೆ ಏನೂ ಬಂಧನೂ ಇಲ್ಲ, ಮುಕ್ತನೂ ಇಲ್ಲ, ಏನೂ ಇಲ್ಲ. ಇವು ನಮ್ಮ ಕಲ್ಪನೆಗಳಿವು. ಆದ್ದರಿಂದ ಇಲ್ಲಿ ಸಮಾಧಿ ಅಥವಾ ಮೋಕ್ಷ ಇವುಗಳ ಪ್ರಾಪ್ತಿಯನ್ನು ಕೂಡ ಇದೆಲ್ಲ ಕನಸಿನಂತೆ ನಡೆದು ಬಿಟ್ಟದ. ಸ್ವಪ್ನಕ್ಕೆ ನ್ಯಾಯ ಅವಿದ್ಯಾಜನ್ಯದ ಯಾತೆ ಮಿಥ್ಯಾ. ಆದ್ರಿಂದ ಮಿಥ್ಯಾ ಅದ. ಇನ್ನು ವಿಷಯ ಬಹುಕಾಲ ಸ್ಥಾಯಿಕ ಅವಿದ್ಯಾಜನ್ಯ. ಇದು ಎಷ್ಟೋ ವರ್ಷದಿಂದ ನಡೆದದಲ್ಲ ಈ ಜಗತ್ತು, ಅದು ಕೂಡ ಅವಿದ್ಯಾ ಮೂಲಕವಾಗಿ ಈ ರೀತಿ ತೋರ್ಯದ. ತಥಾಪಿ ಆದ್ರೂ ಯಾ ಸಿದ್ಧಾಂತಕ್ಕೂ ನಹಿ ಜಾಣಿಕೆ. ಅಂದ್ರ ಈ ಸಿದ್ಧಾಂತ ಅಂದ್ರೇನು? ದೃಷ್ಟಿ ಸೃಷ್ಟಿವಾದದ ನೇಮ ಹಿಂಗದ ಅನ್ನುವ ಸಿದ್ಧಾಂತವನ್ನು ತಿಳಿಲಾರ್ದ ಸ್ಥೂಲ ದೃಷ್ಟಿ ಕಾ ಪ್ರಶ್ನೆ. ಇದು ಗೊತ್ತಿಲ್ಲ, ಆದ್ರಿಂದ ಸ್ಥೂಲ ಬುದ್ಧಿ ಉಳ್ಳವರು ಇಲ್ಲಿ ಪ್ರಶ್ನೆ ಮಾಡ್ತಾರ. ಆದ್ದರಿಂದ ವಾಸ್ತವಿಕವಾಗಿ ಇಲ್ಲಿ ಅದು ಬ್ರಹ್ಮ, ಅದು ಮುಕ್ತನ ಐತೆ, ಅದಕ್ಕೆ ಬಂದ್ ಅನ್ನೋದು ಇಲ್ಲ ಇಲ್ಲ ಅನ್ನೋದು ಶಾಶ್ವತವಾದ ಸಿದ್ಧಾಂತ ಅಂತ ಇಲ್ಲಿ ತನಕ ಹೇಳಿ, ಇನ್ನು ಮೇಲೆ ಅಗ್ರದ ದೇವನ ಯಾವ ಸ್ವಪ್ನ ಅಂತ ಒಂದು ಹೊಸ ಸ್ಟೋರಿ ಚಾಲು ಆಗುತ್ತದೆ. ಆದ್ದರಿಂದ ಅದು ಸಾಯಂಕಾಲ ನಡೆಯುತ್ತದೆ. ಜೈ ಮಂಗಲಂ, ಜೈ ನಮ ಪಾರ್ವತಿ ಶಿವ, ಹರ ಹರ ಮಹಾದೇವ.